ಯೋಗ ಮನುಷ್ಯನಿಗೆ ಎಷ್ಟು ಅವಶ್ಯಕತೆ ಅನ್ನೋದನ್ನು ಎಲ್ಲ ದೇಶ ವಿದೇಶದಲ್ಲೂ ಕೂಡ ಯೋಗದ ಬಗ್ಗೆ ಒಂದು ರೀತಿ ಒಳ್ಳೆಯ ಅದನ್ನು ಯೋಗ ಡೇ ಅಂತಲೇ ಆಚರಣೆ ಮಾಡೋಕ್ಕೆ ಎಷ್ಟೋ ಜನಕ್ಕೆ ಅವರು ಉಸಿರಾಟ ಗಮನಿಸದೇ ಇರೋ ಅಷ್ಟು ಲೆವೆಲ್ ಈಗ ಇವತ್ತಿನ ಜಗತ್ತಲ್ಲಿ ಹೋಗ್ಬಿಟ್ಟಿದ್ದಾರೆ. ನನ್ನಲ್ಲಿ ಅದೇನೋ ಗೊತ್ತಿಲ್ಲ, ಯೋಗದ ಬಗ್ಗೆ ವಿಶೇಷವಾದ ಆಸಕ್ತಿ ತುಂಬ ಎಳೆ ವಯಸ್ಸಿನಲ್ಲೇ ಬಂತು. ಬಟ್ ಇವತ್ತಿನ ಈ ಮಾನಸಿಕ ಮತ್ತು ಒತ್ತಡದ ಜೀವನದಲ್ಲಿ ಯೋಗ ಎಷ್ಟು ಅವಶ್ಯಕತೆ ಅನಿಸುತ್ತೆ? ಗರ್ಭಾವಸ್ಥೆಯಲ್ಲಿ ಪ್ರಸವಕ್ಕೆ 2 ದಿನ ಮುಂಚೆನೂ ಹನುಮನಾಸನ, ತ್ರಿವಿಕ್ರಮಾಸನ ಅಂದರೆ ಅದು ವೆರಿ ಅಡ್ವಾನ್ಸ್ ಲೆವೆಲ್. ಸ್ವಲ್ಪ ಅಡ್ವಾನ್ಸ್ ಲೆವೆಲ್ಗೆ ಹೋದಾಗ ಆತ್ಮ ಮತ್ತು ಪರಮಾತ್ಮ ಅಂತ. ಆತ್ಮ ಅಂದರೆ ನಾವು, ಪರಮಾತ್ಮ ಅಂದರೆ ನಮ್ಮ ಒಳಗಿರೋ ಮನಸ್ಸು, ಅಂದರೆ ನಮ್ಮ ಉಸಿರಾಟ. ತುಂಬ ಜನಗಳು ಫಿಸಿಕಲ್ ಯಾವುದೇ ರೀತಿ ಕುಂತಲೇ ಕೂತಿರ್ತಾರೆ. ಫಿಸಿಕಲ್ ಫಿಟ್ನೆಸ್ ಬಗ್ಗೆ ತುಂಬಾ ಭಾರತದಲ್ಲಿ ಡಯಾಬಿಟಿಸಲ್ಲೇ ನಂಬರ್ 1 ಇದೆ ಅಂತ ಹೇಳ್ತಾರೆ. ನಮ್ಮ ಶರೀರ ಮಧ್ಯಮದಿಂದಲೇ ಎಲ್ಲ ಧರ್ಮಗಳನ್ನೂ ನಾವು ಮಾಡೋಕ್ಕೆ ಸಾಧ್ಯ, ಎಲ್ಲ ಕ್ರಿಯೆಗಳನ್ನು. ನಿಮ್ಮ ಹತ್ರ ಎಷ್ಟೇ ಕೋಟಿಗಟ್ಟಲೆ ಆಸ್ತಿ ಇದ್ರೂ ನೀವು ಔಷಧಿ ಕೊಂಡ್ಕೋಬೋದು, ಅಷ್ಟು ಆರೋಗ್ಯ ಕೊಂಡ್ಕೊಳ್ಳೋಕ್ಕಾಗಲ್ಲ. ಅಂದರೆ ಓವರಾಲ್ ಅಂದರೆ ಈ ಹಳ್ಳಿಗಾಡಿನ ಜೀವನ ಮತ್ತು ಪ್ರಾಚೀನವಾಗಿ ನಡೆದು ಬಂದ ಇದಕ್ಕೂ ಈಗಲೂ ತುಂಬ ಸಾಮ್ಯತೆ ಇದೆ. ಎಲ್ಲ ಕೆಲಸದ ಲಾಸ್ಟ್ ಸರ್ ತೃಪ್ತಿನೇ. ನಿಮಗೆ ತೃಪ್ತಿ ಇರಬೇಕು. ಓಕೆ, ಇಲ್ಲ ಇನ್ನಷ್ಟು ಮಾಡಬೇಕಾಗಿದೆ, ಇನ್ನಷ್ಟು ಎಷ್ಟು. ಎಲ್ಲೂ ಕೂಡ ದೇಹ ದಂಡಿಸೋದಾಗಿರ್ಬೋದು ಮತ್ತು ಪ್ರತಿಯೊಂದು ಹಂತದಲ್ಲೂ ಸ್ಟಕ್ ಆಗ್ಬಿಟ್ಟಿದ್ದಾರೆ. ಸೊ ನಮ್ಮ ಪ್ರತಿಯೊಬ್ಬರಿಗೂ ಅವರ ಆರೋಗ್ಯ, ಅವರ ಧರ್ಮ, ಅವರದನ್ನ ಕಾಪಾಡಿಕೊಳ್ಳೇಬೇಕು. ಬಟ್ ಇತ್ತೀಚೆಗೆ ಸುಮಾರು ಕೇಸಸ್ ನೋಡ್ತಾ ಇದ್ದೀವಿ ನಾವು. ಈ ಮಾನಸಿಕ ಮತ್ತು ದೈಹಿಕ ಮತ್ತು ವರ್ಕ್ ಸ್ಟ್ರೆಸ್ಸಿಂದ ಎಷ್ಟೋ ಜನಗಳ ಒಂಥರ ಈ ಸೈಕೋ ಥರ, ಲೈಕ್ ಸಿಕ್ನೆಸ್ ಥರ ಬಂದ್ಬಿಡುತ್ತೆ. ರಿಸ್ಕ್ ಕೆಲಸ ಏನೇ ಮಾಡಿದ್ರು ಅವರು ಒಂದು ರೊಟೀನ್ನ ಅವರು ಚೇಂಜ್ ಮಾಡ್ಕೊಳ್ಳಲ್ಲ. ನಮ್ಮ ದೇಹದ ಕಂಪ್ಲೀಟ್ ನರ್ವಸ್ ಸಿಸ್ಟಮ್ ನಮ್ಮ ಕಿವಿಲಿರುತ್ತೆ. 72,000 ನರನಾಡಿಗಳ ಶಕ್ತಿ ನಮ್ಮ 2 ಕಿವಿಗಳಲ್ಲಿರುತ್ತೆ. ಮೇಡಮ್, ಈ ಗಾಂಧಾರಿ ವಿದ್ಯೆ ಅಂದರೆ ಏನು, ಅದ್ರ ಬಗ್ಗೆ ಹೇಳ್ತೀರಾ? ಸರ್, ಯೋಗ ನಮ್ಮ ಭಾರತೀಯರು ಪ್ರಪಂಚಕ್ಕೆ ಕೊಟ್ಟ ಅದ್ಭುತವಾದ ಕೊಡುಗೆ ಸರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ MCN ಮೀಡಿಯಾ ಪಾಡ್ಕಾಸ್ಟ್. ನಾನು ಚಂದ್ರಶೇಖರ್ ಯಲಬುರ್ತಿ. ವೀಕ್ಷಕರೇ, ಎಂದಿನಂತೆ ಈ ವಾರ ಕೂಡ ಒಬ್ಬ ವಿಶೇಷ ಅತಿಥಿ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸೊ ಈ ಬಾರಿ ಈ ಬಂದಿರತಕ್ಕಂಥ ಅತಿಥಿಯ ವಿಶೇಷತೆ ಏನೆಂದರೆ ಯೋಗಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನರೇಂದ್ರ ಮೋದಿಯವರು ದೇಶಾದ್ಯಂತ ಯೋಗವನ್ನು ಅಥವಾ ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಕೂಡ ಯೋಗದ ಮಹತ್ವವನ್ನು ಸಾರಿ ಹೇಳಿದ್ದಾರೆ. ಬಟ್ ಯೋಗದ ಆಚರಣೆ ಹೇಗೆ ಬಂತು, ಈ ಒಂದು ಪ್ರಾಚೀನವಾದಂಥ ಕಲೆ ಬಗ್ಗೆ ಇವತ್ತಿನ ದಿನದಲ್ಲಿ ಯಾವ ರೀತಿಯಾಗಿ ಯೋಗ ಮನುಷ್ಯನ ಮೇಲೆ ಪರಿಣಾಮ ಬೀರಿದೆ ಮತ್ತು ಯೋಗದಿಂದ ಏನೆಲ್ಲ ಸಾಧ್ಯ, ಇದರೆಲ್ಲದರ ಬಗ್ಗೆ ವಿಸ್ತೃತವಾಗಿ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಈಗ ಬಂದಿರತಕ್ಕಂಥ ಅತಿಥಿಯವ್ರ ಬಗ್ಗೆ ಹೇಳಬೇಕಂದ್ರೆ, ಇವರೊಬ್ಬ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಏನಂದರೆ ಮಾನ್ಯತೆ ಪಡೆದಂಥ ಯೋಗ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ವಿಶೇಷವಾಗಿ ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಇವತ್ತು ಅವ್ರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಬನ್ನಿ ಅವ್ರನ್ನೇ ಸ್ವಾಗತ ಮಾಡೋಣ. ಅಂಬಿಕಾ ಅಂಥೇಳಿ ಯೋಗ ಶಿಕ್ಷಕರು ಮತ್ತು ಪತ್ರಕರ್ತರು ಕೂಡ. ಸೊ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ನಮಸ್ತೆ ಸರ್. ಮೇಡಮ್, ಹೇಳಿ, ತಾವು ಈಗಾಗಲೇ ಚಿರಪರಿಚಿತ ಮುಖ ಆಗಿದ್ದು, ಜೊತೆಗೆ ಯೋಗದ ಬಗ್ಗೆ ಮತ್ತು ಇವತ್ತು ನೋಡಿ ಈಗಾಗಲೇ ಯೋಗ ಮನುಷ್ಯನಿಗೆ ಎಷ್ಟು ಅವಶ್ಯಕತೆ ಅನ್ನೋದನ್ನು ಎಲ್ಲ ದೇಶ ವಿದೇಶದಲ್ಲೂ ಕೂಡ ಯೋಗದ ಬಗ್ಗೆ ಅಂದರೆ ಒಂದು ರೀತಿ ಒಳ್ಳೆಯ ಅದನ್ನು ಯೋಗ ಡೇ ಅಂತಲೇ ಆಚರಣೆ ಮಾಡೋಕ್ಕೆ ಸರ್ಕಾರ ಆಗಿರ್ಬೋದು ಪ್ರತಿಯೊಬ್ಬರೂ ಹೆಜ್ಜೆ ಇಟ್ಟಿದ್ದಾರೆ. ಸೊ ಈ ವಿಚಾರದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚಿತವಾಗಿ ನಮ್ಮ ವೀಕ್ಷಕರಿಗೆ ಅಂಬಿಕಾ ಅವರು ಏನು, ಯಾವ ಪ್ರೊಫೆಷನ್ನು, ಏನು ಮಾಡ್ತಾಯಿದ್ದಾರೆ, ನಿಮ್ಮ ಬಗ್ಗೆ ಒಂದು ಕಿರು ಪರಿಚಯ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಂಬಿಕಾ ಸಿ ಅಂತ. ನಾನು ಸುಮಾರು ಒಂದು ಚಿಕ್ಕ ವಯಸ್ಸಿಂದ, ನನಗೆ ಬುದ್ಧಿ ಬಂದಾಗಿಂದ ನಾನು ಯೋಗ ಮಾಡ್ತಾ ಬಂದಿದ್ದೀನಿ.
ಮತ್ತು ನನ್ನಲ್ಲಿ ಅದೇನೋ ಗೊತ್ತಿಲ್ಲ, ಯೋಗದ ಬಗ್ಗೆ ವಿಶೇಷವಾದ ಆಸಕ್ತಿ ತುಂಬ ಎಳೆ ವಯಸ್ಸಿನಲ್ಲೇ ಬಂತು. ಫಸ್ಟು ಪೇಪರ್ ಕಟ್ಟಿಂಗ್ಸು, ಮತ್ತು ನಮ್ಮ ಊರಲ್ಲಿ ನಾನು ತುಂಬ ಚಿಕ್ಕವಳಿದ್ದಾಗ ಪತಂಜಲಿಯವರು ಆ ಕಾಲದಲ್ಲೇ ಕ್ಯಾಂಪ್ಗಳನ್ನ ಮಾಡ್ತಾಯಿದ್ರು. ಸೊ ಅದನ್ನೆಲ್ಲ ಅಟೆಂಡ್ ಮಾಡಿಕೊಂಡು ತನಗೆ ತಾನೇ ಅದೇನೋ ಹೇಳ್ತಾರಲ್ವ, ನಮ್ಮ ಕರ್ಮದಂತೆ ಬುದ್ಧಿ ಅಂತ. ಅದೇನೋ ಆ ಒಂದು ಕಡೆ ಯೋಗ ಅಂದರೆ ಚಿಕ್ಕ ವಯಸ್ಸಿಂದ ಎಲ್ಲಿಲ್ಲದ ಸೆಳೆತ. ಸೊ ಆವಾಗಿಂದ ಅಭ್ಯಾಸ ಮಾಡಿಕೊಂಡು ನಂತರ ಒಳ್ಳೆಯ ಗುರುಗಳು ಸಿಕ್ಕಿದ್ರು. ಬಹಳಷ್ಟು ಗುರುಗಳಿದ್ದಾರೆ ನನಗೆ, ಸುಮಾರು 12 ಜನ ಗುರುಗಳಿದ್ದಾರೆ ನನಗೆ. ಯೋಗ, ಗಾಂಧಾರಿ ವಿದ್ಯೆ ಆಗ್ಬೋದು, ಧ್ಯಾನ ಆಗ್ಬೋದು, ಮತ್ತು ರೇಖಿ ಆಗ್ಬೋದು, ಬಹಳಷ್ಟು ಗುರುಗಳಿದ್ದಾರೆ. ಒಂದೊಂದು ವಿಷಯಕ್ಕೂ ಒಂದೊಂದು ಗುರುಗಳಿದ್ದಾರೆ. ಕುಂಡಲಿನಿ ಆಗ್ಬೋದು, ಎಲ್ಲದಕ್ಕೂ. ಸೊ ಈ ಥರ ಮಾಡ್ಕೊಂಡು ಬಂದು ರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಯೋಗ ಕಾಂಪಿಟೇಷನ್ಗಳಿಗೆ ಹೋಗಿ ನಂತರ ಕೊನೆಗೆ ಅದು ಎಲ್ಲಿವರೆಗೆ ತಂತು ನನ್ನ ಅಂದರೆ ಆ ಒಂದು ಸಿದ್ಧತೆ ಚಿಕ್ಕ ವಯಸ್ಸಿಂದ ಮಾಡ್ಕೊಂಬಂದಿದ್ದು. ಗರ್ಭಾವಸ್ಥೆಯಲ್ಲಿ ಪ್ರಸವಕ್ಕೆ 2 ದಿನ ಮುಂಚೆನೂ ಹನುಮನಾಸನ, ತ್ರಿವಿಕ್ರಮಾಸನ ಅಂದರೆ ಅದು ವೆರಿ ಅಡ್ವಾನ್ಸ್ ಲೆವೆಲ್ಲು. ಅದನ್ನು ಮಾಡಿ ವಿಶ್ವ ದಾಖಲೆ ಮಾಡೋಷ್ಟಕ್ಕೂ ನನ್ನ ಈ ಯೋಗ ಕರ್ಕೊಂಬಂತು ಅಂತ ಹೇಳೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಮತ್ತು ಯೋಗ ಅಂದರೆ ನನಗೆ ಎಲ್ಲಿಲ್ಲದ ಒಲವು ಮತ್ತು ಒಂದು ವಿಶೇಷವಾದ ಗೌರವ ಇದೆ. ಯಾಕಂದರೆ ನನಗೆ ಅಂತಲೇ ಅಲ್ಲ, ನೀವು ಯಾರನ್ನಾರು ನೋಡಿ, ಯೋಗ ಮಾಡೋರು ಒಂದು ಸಲ ಆ ಒಂದು ವಿಷಯಕ್ಕೆ ಬಂದರೆ ಅದೊಂಥರ ಅದರಿಂದ ಬಿಟ್ಟೋಗಲ್ಲ ಅವರು. ಯಾಕೆಂದರೆ ನಾನು ಕರಾಟೆಲಿ ಬ್ಲ್ಯಾಕ್ ಬೆಲ್ಟು. ಆದರೆ ನನಗೆ ಯೋಗನೇ ಯಾಕೆ ಇಷ್ಟ ಆಯಿತು ಅಂತ ಅಂದರೆ, ನಾನು ಎಲ್ಲ ಲೆವೆಲಲ್ಲೂ ನನ್ನ ಜೀವನದ ಎಲ್ಲ ಸ್ಥಿತಿನಲ್ಲೂ ನಾನು ಯೋಗ ಮಾಡಿಕೊಂಡೇ ಬಂದೆ. ಹೇಳ್ಕೊತಾನು ಬೇರೆಯವ್ರಿಗೆ ಹೇಳ್ಕೊಡ್ತಾನೂ ಬಂದೆ. ಅಂದರೆ ಯಾವುದೇ ರೀತಿ ಹೌದು ಈ ಸಂದರ್ಭದಲ್ಲಿ ನಾವು ಮಾಡಬಾರ್ದು ಅನ್ನಂಗೆ ಇರಲಿಲ್ಲ. ಕೆಲವೊಂದು ಕ್ಲಿಷ್ಟಕರ ಆಸನಗಳನ್ನ ಮಾಡಬಾರ್ದು ಒಪ್ಕೋತೀನಿ. ಬಟ್ ಯೋಗ ಹಂಗಲ್ಲ. ನಾವು ಎಲ್ಲ ಗರ್ಭಿಣಿ ಪ್ರಸವದ ಸಮಯದ ನಂತರ, ಪ್ರಸವಕ್ಕೆ ಮುಂಚೆ ಯಾವಾಗ ಬೇಕಾದರೂ ಮಾಡ್ಬೋದು. ಅದರದ್ದೇ ಆದ ಒಂದು ಅಂದರೆ ಹೀಗೆ ಅಂತಲ್ಲ, ಆ ಮನುಷ್ಯ ಯಾರು ಆಗಲಿ ಅವರ ವಯೋಧರ್ಮ, ಅವರ ದೇಹ ಧರ್ಮಕ್ಕೆ ತಕ್ಕಂತೆ ಯಾವಾಗ ಬೇಕಾದರೂ ಮಾಡ್ಕೋಬೋದು. ಅದರಿಂದ ನಾನು ವಿಶೇಷವಾಗಿ ಯೋಗಾಗೆ ಧನ್ಯವಾದ ಹೇಳ್ತೀನಿ ನನ್ನ ಕಡೆಯಿಂದ. ನನ್ನ ಜೀವನದಲ್ಲಿ ಬಹಳಷ್ಟು ಪರಿಣಾಮವನ್ನು ಬೀರಿದೆ. ನಾನು ಇವತ್ತು ನಿಮ್ಮನ್ನ ಇಲ್ಲಿ ಕೂತ್ಕೊಂಡು ಮಾತಾಡ್ತೀನಿ, ನೀವು ನನ್ನ ಯೋಗ ಟೀಚರ್ ಅಂತ ಅಡ್ರೆಸ್ ಮಾಡ್ತೀರಾ ಅಂದರೆ ಆಲ್ ಬಿಕಾಸ್ ಆಫ್ ಯೋಗ. ಬಟ್ ಇವತ್ತಿನ ಈ ಮಾನಸಿಕ ಮತ್ತು ಒತ್ತಡದ ಜೀವನದಲ್ಲಿ ಯೋಗ ಎಷ್ಟು ಅವಶ್ಯಕತೆ ಅನಿಸುತ್ತೆ ಸರ್? ಖಂಡಿತ ಬೇಕು ಸರ್ ಎಲ್ಲರಿಗೂ. ಇವಾಗ ನೀವು ನನ್ನ ಮಾತಾಡ್ತಾ ಇದ್ದೀರ ಅಂದರೆ ಒಂದು ಅವೇರ್ನೆಸ್ ಇರಬೇಕು. ಇವಾಗ ನಾನು ಹಿಂಗೆ ಕೈ ಎತ್ತಿ ಹಿಂಗೆ ಮಾಡ್ತೀನಿ ಅಂದ್ಕೊಳ್ಳಿ, ಇದರಲ್ಲಿ ಏನೂ ಅವೇರ್ನೆಸ್ ಇಲ್ಲ. ಅದೇ ನಾನು ಸೇಮ್ ಆ್ಯಕ್ಷನ್ನ ಕಣ್ಮುಚ್ಚಿ ನಿಧಾನವಾಗಿ ಕೈ ಎತ್ತಿ ನಿಧಾನವಾಗಿ ಕೈ ಆಡಿಸಿದಾಗ ನನ್ನ ಮನಸ್ಸು ಇಲ್ಲಿ ಹೋಗುತ್ತೆ. ಅಂದರೆ ನೀವು ಫಸ್ಟು ಯೋಗ ಪದದ ಅರ್ಥ ಏನಂದರೆ ಕೂಡಿಸು, ಒಂದುಗೂಡಿಸು, ಒಂದಾಗಿಸು ಅನ್ನೋದನ್ನ ತೋರಿಸ್ಕೊಡುತ್ತೆ. ಒಟ್ಟುಗೂಡಿಸು ಅಂತ. ಇದು ಏನನ್ನು ಕೂಡಿಸ್ಬೇಕು? ನಿಮ್ಗೆ ಅನ್ಸುತ್ತೆ ಏನು ಕೂಡಿಸೋಣ ನಾವಿಲ್ಲಿ ಅಂತ. ನಮ್ಮ ಉಸಿರಾಟ, ಮನಸ್ಸು ಮತ್ತು ಏನು ನಾವು ಪ್ರಜ್ಞಾಪೂರ್ವಕವಾಗಿ ಮಾಡುವಂಥ ಕ್ರಿಯೆನ ಜೋಡಿಸು ಅಂತ. ಓಕೆ. ನೀವು ಸ್ವಲ್ಪ ಅಡ್ವಾನ್ಸ್ ಲೆವೆಲ್ಗೆ ಹೋದಾಗ ಆತ್ಮ ಮತ್ತು ಪರಮಾತ್ಮ ಅಂತ. ಆತ್ಮ ಅಂದರೆ ನಾವು, ಪರಮಾತ್ಮ ಅಂದರೆ ನಮ್ಮ ಒಳಗಿರೋ ಮನಸ್ಸು ಅಂದರೆ ನಮ್ಮ ಉಸಿರಾಟ, ಎರಡನ್ನೂ ಒಂದುಗೂಡಿಸೋದೇ ಯೋಗ ಆಗಿರುತ್ತೆ. ಸೊ ನಾವು ಅದನ್ನು ಮಾಡಿದಾಗ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ನಿಮಗೆ ನಾನಂದೆ, ನಾವೇನಾದ್ರು ಆ್ಯಕ್ಷನ್ ಮಾಡಬೇಕಾದ್ರೆ ಅದ್ರ ಒಂದಾಗಿರ್ತೀವಿ. ಈಗ ನೀವೇನೋ ಸುಮ್ಮನೆ ಫಾರ್ ಎಕ್ಸಾಂಪಲ್ ಒಂದು ಹೇಳ್ತೀನಿ, ಏನಾದ್ರು ನಿಮ್ಗೆ ಇಷ್ಟವಾದ ಮೈಸೂರು ಪಾಕು ಏನಾದ್ರು ಒಂದು ಕೊಟ್ಟಾಗ ನೀವು ಬಾಯಿಗೆ ಹಾಕ್ಕೊಂಡು ಕಣ್ಣು ಮುಚ್ತೀರಾ. ಓಕೆ. ಯಾಕೆ ಕಣ್ಣು ಬಿಟ್ಕೊಂಡು ಹಿಂಗೆಲ್ಲ ಹೇಳ್ಬೋದಲ್ಲ. ಓಕೆ. ಅಂದರೆ ನಾವು ಅಲ್ಲಿ ಲೀನಾಗ್ತೀವಿ, ನಮ್ಗೆ ಗೊತ್ತಿಲ್ಲದೆ ನಾವು ಆ ವಿಷಯದ ಆಳಕ್ಕೆ ಹೋಗ್ತೀವಿ. ಓಕೆ. ಯಾವುದಾದ್ರೂ ವಿಷಯ ಹೋದಾಗ ಅಂದರೆ ಅಲ್ಲಿ ಎಂಜಾಯ್ ಮಾಡ್ತೀವಿ. ಅಂದರೆ ನಮಗೆ ಜೀವನದಲ್ಲಿ ನಮಗೆ ಗೊತ್ತಿಲ್ಲದೆ ನಾವು ಯೋಗನ ಪ್ರತಿಯೊಂದು ಹಂತದಲ್ಲೂ ಮಾಡ್ಕೊತಾ ಬರ್ತಾ ಇದ್ದೀವಿ. ಆದರೆ ಅವೇರ್ನೆಸ್ ಇರಲ್ಲ ನಮ್ಗೆ, ಹೌದು ನಾನು ಹಿಂಗೆ ಮಾಡ್ತಾ ಇರೋದು ಅಂತ. ಒಂದು ಪ್ರಜ್ಞಾಪೂರ್ವಕವಾಗಿ, ಒಂದು ಶಿಸ್ತುಬದ್ಧವಾಗಿ ಉಸಿರಾಟದೊಂದಿಗೆ ನಮ್ಮ ದೇಹ ಇದನ್ನು ಒಂದು ಕಾನ್ಸಂಟ್ರೇಷನ್ ಇಟ್ಕೊಂಡು ಮಾಡೋ ಅಂಥದ್ದು ಯೋಗ ಆಗತ್ತೆ. ಅಂದರೆ ನಾವೇನು ಮಾಡ್ತಾ ಇದ್ದೀವಿ, ಆಸನ, ಪ್ರಾಣಾಯಾಮ, ಧ್ಯಾನ, ಈ 3 ಒಟ್ಟಾರೆ ಸೇರಿದಾಗ ಯೋಗ ಆಗೋದು ಸರ್. ಅಂದರೆ ನಾನು ಪ್ರತಿಯೊಬ್ಬರು ಅವ್ರು ಎಲ್ಲೆಲ್ಲಿ ಕೂತಿದ್ದಾರೆ, ಯಾವ್ಯಾವ ರೀತಿಲಿದ್ದಾರೆ ಅಲ್ಲೇ ಮಾಡ್ಕೋಬೋದು. ಇವಾಗ ನೀವು ಪಾಡ್ಕಾಸ್ಟ್ ಮಾಡ್ತಾ ಇದ್ದೀರಾ, ಏನೋ ನನ್ನ ಇಂಟರ್ವ್ಯೂ ಯಾರನ್ನಾರು ಮಾಡ್ತೀವಿ, ಏನೋ ನಿಮ್ಮ ಲೈಫ್ ಸ್ಟೈಲ್ ಬೇರೆ ಇರುತ್ತೆ. ಕೂತಿರುತ್ತಂತ ಕೂತೇ ಇರ್ತೀರಾ ಅಲ್ವಾ? ಹೌದು. ಒಂದು ನಿಮ್ಮ ಮೈಂಡ್ ತುಂಬ ಡಿಸ್ಟರ್ಬ್ ಆಗಿರುತ್ತೆ, ನೀವು ರಿಲ್ಯಾಕ್ಸ್ ಮಾಡಬೇಕು. ಏನೂ ಇಲ್ಲ, ಬೆನ್ನನ್ನು ನೇರ ಮಾಡಿ ಕುಳಿತು ಕಣ್ಣನ್ನು ಮುಚ್ಚಿ ಚಿನ್ಮುದ್ರೆ, ಜಸ್ಟ್ ಉಸಿರಾಟದ ಮೇಲೆ ಗಮನ ಹರಿಸಿ ಅಷ್ಟೇ. ನೀವು ಎಷ್ಟೋ ಜನಕ್ಕೆ ಅವರು ಉಸಿರಾಟ ಗಮನಿಸದೇ ಅಷ್ಟು ಲೆವೆಲ್ಗೆ ಇವತ್ತಿನ ಜಗತ್ತಲ್ಲಿ ಹೋಗ್ಬಿಟ್ಟಿದ್ದಾರೆ. ನಮ್ಮ ಉಸಿರಾಟ ಹೆಂಗಿದೆ, ನಾನು ನಿರಾಳವಾಗಿ ಉಸಿರಾಡ್ತಾ ಇದ್ದೀನ, ನನ್ನ ಬ್ರೆತ್ ಶಾರ್ಟ್ ಆಗಿದೆಯಾ, ಡೀಪ್ ಆಗಿದೆಯಾ,
ಅನ್ನೋದನ್ನೇ ಗಮನಿಸ್ದೇ ಇರೋ ಮಟ್ಟಕ್ಕೆ ಹೋಗಿದ್ದಾರೆ. ಸೊ ಈ ಒಂದು ಬ್ಯುಸಿ ಶೆಡ್ಯೂಲಲ್ಲೂ ಈ ಥರ ಒಂದು ಅಭ್ಯಾಸ ಮಾಡ್ಕೋಬೋದು. ಆರಾಮಾಗಿ ಕೂತ್ಕೊಂಡು ಬೆನ್ನು ನೇರ ಮಾಡಿ ಕಣ್ಣುಗಳನ್ನ ಮುಚ್ಚಿ ನಿಧಾನವಾಗಿ ಉಸಿರನ್ನ ಫಸ್ಟ್ ಬಿಟ್ಟು ಆಮೇಲೆ ನಂತರ ದೀರ್ಘವಾಗಿ ಉಸಿರು ತಗೊಂಡು ಮತ್ತೆ ದೀರ್ಘವಾಗಿ ನಿಧಾನವಾಗಿ ಉಸಿರು ಬಿಡ್ತಕ್ಕಂಥದ್ದು ಸರ್. ಓಕೆ. ನೋಡಿ, ಇಲ್ಲಿ ಉಸಿರಾಡೋಕ್ಕೆ ಎಲ್ಲೂ ನಿಮಗೆ ಕಾಸು ಖರ್ಚಾಗಲಿಲ್ಲ. ಹೇಗೂ ಕೂತಿದ್ದೀರಾ, ಉಸಿರಾಡಲೇಬೇಕು, ಬಟ್ ವಿತ್ ಅವೇರ್ನೆಸ್. ಹೌದು, ನಾನು ಉಸಿರಾಡ್ತಾ ಇದ್ದೀನಿ. ಅವಾಗ ಏನಾಗುತ್ತೆ ಸರ್, ನಿಮಗೆ ಗೊತ್ತಿಲ್ಲದೆ ನಿಮ್ಮ ಉಸಿರು ದೀರ್ಘವಾಗಿ ಉಸಿರಾಟನ ನೀವು ಮಾಡ್ತಾ ಇರ್ತೀರ ವಿತ್ ಅವೇರ್ನೆಸ್ ಮಾಡಿದಾಗ. ಇಲ್ಲ ಅಂದಾಗ ನಾವೇನಾಗ್ತೀವಿ, ಅರ್ಧ, ಯಾವಾಗಲೂ ಇತ್ತೀಚೆಗೆ ಏನು ನಾವೀಗ ಮಾತಾಡ್ತಾ ಇದ್ದೀವಿ, ಅರ್ಧ ಉಸಿರಾಟ, ಒಕ್ಕಳಿನ ಉಪಯೋಗಿಸ್ತಾನೆ ಇಲ್ಲ ದೀರ್ಘ. ಸೊ ಅಂದ್ರೆ ಅಂತರಾಳದಿಂದ ಬರಬೇಕು. ಹೌದು, ನಮ್ಮ ನಾಭಿಯಿಂದ ನಮಗೆ ಫೀಲಿಂಗ್ ಆಗಬೇಕು. ಓಕೆ. ನಿಮಗೆ ಆಕಾರ ಉಕಾರಗಳು ಮಾಡಿದಾಗ ಗೊತ್ತಾಗುತ್ತೆ, ವಾತ ಪಿತ್ತ ಕಫ ಬ್ಯಾಲೆನ್ಸ್ ಆಗುತ್ತೆ. ಆಕಾರ ನಮ್ಮ ಒಕ್ಕಳಿನಿಂದ ಕೆಳಭಾಗದ ಯಾವುದೇ ರೀತಿಯ ಸಮಸ್ಯೆಗಳಿದ್ರೆ ಅದು ಹೆಲ್ಪ್ ಮಾಡುತ್ತೆ ಕ್ಲಿಯರ್ ಆಗೋಕ್ಕೆ. ವಾತ ಸಂಬಂಧಿ ಕಾಯಿಲೆಗಳು. ಊಕಾರ ಬಂದು ನಾಭಿಯಿಂದ ಕತ್ತಿನವರೆಗೆ. ಓಕೆ ಓಕೆ. ಕಫ ರಿಲೇಟೆಡ್ ಪ್ರಾಬ್ಲಮ್ಸ್ನ ಊಕಾರ ನಮಗೆ ವಾಸಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಮಾಕಾರ ತಲೆ, ನೀವು ಅಂತ ನಾವೇನು ದುಂಬಿ ಜೇಂಕಾರ ಮಾಡ್ತೀವಿ, ಎಲ್ಲ ಕಂಪ್ಲೀಟ್ ತಲೆಗೆ ಪಿತ್ತ ರಿಲೇಟೆಡ್ ಡಿಸಾರ್ಡರ್ನ ಮಾಕಾರ ನಮಗೆ ಶುದ್ಧಿ ಮಾಡುತ್ತೆ. ಅಂದರೆ ಮಾಕಾರ್ ಕಂಪ್ಲೀಟ್ಲಿ ಓಂಕಾರ್ ಚಾಂಟಿಂಗ್ ಹೆಲ್ಪ್ಸ್ ಟು ಕ್ಲಿಯರ್ ದ ಆಲ್ ಕೈಂಡ್ ಆಫ್ ದ ಪ್ರಾಬ್ಲಮ್ಸ್. ಕಂಪ್ಲೀಟಾಗಿ ನಮ್ಮ ಟೋ ಇಂದ ನಮ್ಮದು ಟಿಪ್ ಆಫ್ ದ ಹೆಡ್ವರೆಗೂ ಎಲ್ಲ ರೀತಿ ಪ್ರಾಬ್ಲಮ್ಸ್ನು. ಬಟ್ ಇವತ್ತಿನ ಮಾನಸಿಕ ಒತ್ತಡ ಮತ್ತು ಈ ಕೆಲಸ ಅಂದರೆ ಸ್ಟ್ರೆಸ್ಸು, ಇವಾಗ IT ನೋಡಿದ್ದೀರಾ, ಇವತ್ತು ಮುಂದುವರೆದ ದೇಶ ಆಗಿರ್ಬೋದು ಅಥವಾ ನಮ್ಮ ರಾಜ್ಯದಲ್ಲೇ ಆಗಿರ್ಬೋದು, ತುಂಬ ಜನಗಳು ಫಿಸಿಕಲ್ ಯಾವುದೇ ರೀತಿ ಕುಂತಲೇ ಕೂತಿರ್ತಾರೆ. ಫಿಸಿಕಲ್ ಫಿಟ್ನೆಸ್ ಬಗ್ಗೆ ತುಂಬಾ ಭಾರತದಲ್ಲಿ ಡಯಾಬಿಟಿಸಲ್ಲೇ ನಂಬರ್ 1 ಇದೆ ಅಂತ ಹೇಳ್ತಾರೆ. ಸೊ ಇದೆಲ್ಲದರ ಮೂಲಾಧಾರವೇ ಏನಂದರೆ ಯೋಗ ಮಾಡೋದ್ರಿಂದ ಇದು ಎಷ್ಟರ ಮಟ್ಟಿಗೆ ಉಪಯೋಗ ಅನಿಸುತ್ತೆ ಮೇಡಮ್? ಅಂದರೆ ಈ ಒಂದು ಕಾಯಿಲೆಗಳಾಗಿರ್ಬೋದು, ಓವರ್ ಆಲ್ ಪ್ರಾಚೀನ ಕಲೆ ಆಗಿರ್ತವೆ ಯೋಗದ ಬಗ್ಗೆ ಇಷ್ಟೊಂದು, ಈಗ ಆಲ್ರೆಡಿ ಪ್ರೈಮ್ ಮಿನಿಸ್ಟರ್ ಕೂಡ ಯೋಗ ಡೇ ಅಂತ ಮಾಡಿದ್ದಾರೆ. ಜೂನ್ 21ಕ್ಕೆ ಇಡೀ ಏನು ಜಾಗತಿಕವಾಗಿ ಒಂದು ಡೇನ ಫಿಕ್ಸ್ ಮಾಡಿದ್ದಾರೆ. ಸೊ ಇದರಲ್ಲಿ ತಮಗೆ ಅನಿಸುತ್ತೆ ಈ ವಿಚಾರವಾಗಿ? ಸರ್, ಒಂದು ಹೇಳ್ತೀನಿ, ನಮ್ಮ ಶರೀರ ಮಧ್ಯಮದಿಂದಲೇ ಎಲ್ಲ ಧರ್ಮಗಳನ್ನೂ ನಾವು ಮಾಡೋಕ್ಕೆ ಸಾಧ್ಯ, ಎಲ್ಲ ಕ್ರಿಯೆಗಳನ್ನು. ನಮ್ಮ ಶರೀರನ ಚೆನ್ನಾಗಿ ಇಟ್ಕೊಂಡ್ರೆ, ಈಗ ನಾನು ಆರೋಗ್ಯವಾಗಿದ್ದರೆ ತಾನೇ ನಿಮ್ಮ ಮುಂದೆ ಬಂದು ನಾನು ಕೂತ್ಕೊಂಡು ಮಾತಾಡೋಕ್ಕೆ ಸಾಧ್ಯ. ನಮ್ಮ ಆರೋಗ್ಯ ನಾವು ಕಾಪಾಡ್ಕೋಬೇಕು ಸರ್, ಪ್ರತಿಯೊಬ್ಬರು. ಅದು ಅವ್ರ ಜವಾಬ್ದಾರಿ, ವೈಯಕ್ತಿಕ ಜವಾಬ್ದಾರಿ ಒಂದು. ಎರಡನೇದು ಸರ್, ಇತ್ತೀಚೆಗೆ ಎಲ್ಲ ಸುಲಭವಾಗಿ ಸಿಗ್ತಾ ಇದೆ. ಇವಾಗ ನೀವು ಊಟ ಮಾಡ್ಕೊಂಡು ತಿನ್ನೋ ಅಷ್ಟು ನಿಮಗೆ ಟೈಮ್ ಇಲ್ಲ ಅಂದರೆ ಏನೋ ಒಂದು ಆರ್ಡ್ರ್ ಮಾಡಿದ್ರಿ, ಬಂತು ನಿಮ್ಮ ತಟ್ಟೆ ಮುಂದೆ ತಿಂದ್ರಿ. ಅಂದರೆ ಏನಾಯಿತು, ಹಿಂದಿನ ಕಾಲದಲ್ಲಿ ನಿಮ್ಗೆ ಆ ಥರ ಲೈಫ್ ಸ್ಟೈಲ್ ಇರಲಿಲ್ಲ ಸರ್. ಅವ್ರು ಏನು ಮಾಡೋರು ಅಂದರೆ, ಅವರು ಮಲಮೂತ್ರ ವಿಸರ್ಜನೆ ಸ್ಥಾನಕ್ಕೂ ಕೂಡ ನಡ್ಕೊಂಡು ಬೆಳಗ್ಗೆ ಎದ್ದಿದ್ದು ಏನು ಮಾಡೋರು, ನಡ್ಕೊಂಡು ಹೋಗೋರು, ವಾಕ್ ಆಗೋದು ಅವ್ರಿಗೆ. ನಿಮ್ಗೆ ಹಿಂದಿನ ಕಾಲದ ಎಲ್ಲ ಜನರು ಯೋಗ ಮಾಡ್ತಿದ್ರು ಅಂತ ಅನ್ಕೋಬೇಡಿ. ಯಾಕಂದರೆ ಅವ್ರ ಜೀವನ ಶೈಲಿನೇ ಬಹಳಷ್ಟು ದೇಹವನ್ನು ದಂಡಿಸಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಇದ್ವು. ಬೆಳಗ್ಗೆ ಎದ್ದೇಳ್ತಾ ಇದ್ರು, ನದಿಗೆ ವಾಕ್ ಮಾಡ್ಕೊಂಡು ಹೋಗೋರು, ಅಲ್ಲಿ ನದಿನಲ್ಲಿ ಈಜೋರು, ಅದು ಒಂದು ಕ್ರಿಯೆ ಆಗೋದು, ಸ್ವಿಮ್ಮಿಂಗ್ ಆಗೋದು. ಸ್ನಾನಾದಿಗಳನ್ನ ಮಾಡ್ಕೊಂಡು ಮನೆಗೆ ನಡ್ಕೊಂಡು ಬರೋರು. ಇಲ್ಲಿ ಮಹಿಳೆಯರು ಅಷ್ಟೇ, ಅವರು ಕೂತ್ಕೊಂಡು ಅಡುಗೆ ಮಾಡೋರು. ನೀವು ಕುಕ್ಕರ್ಗಾಲು ನೀವು ನೋಡಿರ್ಬೋದು, ಕುಕ್ಕರ್ಗಾಲಲ್ಲಿ ಕೂತ್ಕೊಂಡು ಅಡುಗೆ ಮಾಡೋರು. ಅಂದರೆ ನಾವು ಏನು ಸಿಟ್ಟಪ್ಸು, ಸ್ಕ್ವಾಟ್ಸು, ಬಸ್ಕಿ ಹೊಡೆಯೋದು ಅಂತೀವಿ, ಸೇಮ್. ಅವ್ರು ಕುಕ್ಕರ್ಗಾಲಲ್ಲಿ ಕೂರೋರು, ಒಲೆ ಊರ್ಬೋರು. ಊದಬೇಕಾದ್ರೆ ನಿಮಗೆ ಅದ್ಭುತವಾದ ಪ್ರಾಣಾಯಾಮ ಆಗೋದು, ಉಫ್ 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 ಅನ್ನೋರು. ಎಷ್ಟು ಒಕ್ಕಳಿಂದ ಉಸಿರು ಬಿಡಬೇಕು ಒಲೆ ಊದಬೇಕು ಅಂದರೆ. ಓಕೆ ಓಕೆ. ಅಂದರೆ ಓವರ್ ಆಲ್ ಅಂದರೆ ಈ ಹಳ್ಳಿಗಾಡಿನ ಜೀವನ ಮತ್ತು ಪ್ರಾಚೀನವಾಗಿ ನಡೆದು ಬಂದ ಇದಕ್ಕೂ ಈಗಲೂ ತುಂಬ ಸಾಮ್ಯತೆ ಇದೆ. ತುಂಬ ಇದೆ. ಇವಾಗ ಎಲ್ಲ ರೆಡಿ ಟು ಈಟ್, ಸ್ವಿಗ್ಗಿ ಜೊಮ್ಯಾಟೊ ಆರ್ಡರ್ ಮಾಡ್ತಾರೆ, ಬರುತ್ತೆ, ತಿಂತಾರೆ. ಎಲ್ಲೂ ಕೂಡ ದೇಹ ದಂಡಿಸೋದಾಗಿರ್ಬೋದು, ಮತ್ತು ಪ್ರತಿಯೊಂದು ಹಂತದಲ್ಲೂ ಸ್ಟಕ್ ಆಗ್ಬಿಟ್ಟಿದ್ದಾರೆ ಬಿಕಾಸ್ ಆಫ್ ವರ್ಕ್ ಲೋಡ್ ಇರುತ್ತೆ ಅದು. ಸೊ ಈಗೇನಾಗಿದೆ ಅಂದರೆ, ಇನ್ನೊಂದು ಬೆಂಗಳೂರಲ್ಲಿ ಈ ರೀತಿ ಯೋಗ ಶಿಕ್ಷಕ ಹೇಳ್ಕೊಡುವಂಥದ್ದು ತುಂಬ ಸಂಖ್ಯೆನೂ ಜಾಸ್ತಿ ಆಗಿದೆ. ಬಟ್ ಈ ವಿಚಾರದಲ್ಲಿ ಜನರಿಗೆ ನೀವೇನು ಸಜೆಸ್ಟ್ ಮಾಡ್ತೀರಾ? ನಾನು ಏನು ಹೇಳ್ತೀನಿ ಅಂದರೆ, ಫಸ್ಟು ಅವರವರ ವೈಯಕ್ತಿಕ ಆರೋಗ್ಯ ಕಾಪಾಡ್ಕೊಳ್ಳೋದು ಅವರ ಧರ್ಮ. ಅದನ್ನು ಅವರು ಖಂಡಿತ ಪಾಲನೆ ಮಾಡಬೇಕು ಸರ್. ನಿಮ್ಮ ಹತ್ರ ಎಷ್ಟೇ ಕೋಟಿಗಟ್ಟಲೆ ಆಸ್ತಿ ಇದ್ರೂ ನೀವು ಔಷಧಿ ಕೊಂಡ್ಕೋಬೋದು, ಅಷ್ಟು ಆರೋಗ್ಯ ಕೊಂಡ್ಕೊಳ್ಳೋಕ್ಕಾಗಲ್ಲ. ಓಕೆ.
ಸೊ ಅದಕ್ಕೋಸ್ಕರ ಅವ್ರು ಏನು ಎಂಥದೇ ವ್ಯವಸ್ಥೆ ಎಂಥದೇ ಏನೇ ವಿಷಯ ಇರಲಿ ಅವರ ಆರೋಗ್ಯಕ್ಕೆ ಅವರು ಖಂಡಿತ ಸಮಯ ಕೊಡಲೇಬೇಕು ಸರ್. ಅಕಸ್ಮಾತ್ ಇಲ್ಲ ನನಗೆಲ್ಲೋ ಅಕ್ಕಪಕ್ಕ ಯೋಗ ಟೀಚರ್ ಎಲ್ಲ ನನಗೆ ಯೋಗ ಬಗ್ಗೆ ಏನೂ ಅನ್ನೋದು ಗೊತ್ತಿಲ್ಲ ಅಂದರೆ ವಾಕ್ ಅಂತೂ ಮಾಡ್ಬೋದಲ್ಲ ಸರ್. ಅದು ಮನುಷ್ಯ ಹುಟ್ಟಿದಾಗಿಂದ ಅವನು ನಡೆಯೋದು ಕಲಿತು 1 ವರ್ಷಕ್ಕೇ ಪರಮಾತ್ಮ ಹೇಳ್ಕೊಟ್ಟಿರ್ತಾನೆ. ವಾಕ್ ಅಂತೂ ಮಾಡ್ಬೋದಲ್ವ, ಒಂದು ಸ್ವಚ್ಛವಾದ ಗಾಳಿ ಇರೋ ಕಡೆ ವಾಕ್ ಮಾಡ್ಬೋದು, ಒಂದು ಕಡೆ ಸುಮ್ಮನೆ ಕೂತ್ಕೋಬೋದು, ಮೈಂಡ್ನ ಝೀರೋ ಮಾಡ್ಬೋದು, ಸುಮ್ಮನೆ ಕೂತ್ಕೊಂಡು ಕಣ್ಣು ಮುಚ್ಚಿ ಅವನ ಎಲ್ಲ ಆಲೋಚನೆಗಳನ್ನು 1 ನಿಮಿಷಕ್ಕಾದರೂ ಸುಮ್ಮನೆ ಹಿಡಿದು ನಿಲ್ಲಿಸಿದ್ರೆ ಖಂಡಿತ ಅವನು ಒಂದು ಒಂದು ಪ್ರಪ್ರಥಮ ಹೆಜ್ಜೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಖಂಡಿತ ಬೇಕೇ ಬೇಕು ಸರ್. ಈಗ ನಾನು ನಿಮ್ಮ ಒಂದು ಕಾರ್ಯಕ್ರಮಕ್ಕೆ ನಾನು ಮಾನಸಿಕವಾಗಿ ಬರೋಕ್ಕಾಗಲ್ಲ, ನಾನು ದೈಹಿಕವಾಗಿ ನನ್ನ ಶರೀರ ಸಶರೀರವಾಗೇ ಬರಬೇಕು ವಿನಃ ನನ್ನಲ್ಲಿ ಎಷ್ಟೇ ಆಸೆ ಆಕಾಂಕ್ಷೆಗಳಿದ್ರೂ ನಾನು ಮಾನಸಿಕವಾಗಿ ಹೋಗಿ ಅದನ್ನೆಲ್ಲ ಮಾಡೋಕ್ಕಾಗಲ್ಲ. ನಾನು ದೈಹಿಕವಾಗೇ ಬಂದು ಇಲ್ಲಿ ಕೂತ್ಕೊಂಡು ಮಾತಾಡಬೇಕು, ಆಗಲೇ ನನ್ನ ವಿಸಿಬಿಲಿಟಿ ಜನಕ್ಕೆ ಗೊತ್ತಾಗೋದು. ಸೊ ಅದಕ್ಕೆ ನಾವು ದೈಹಿಕವಾಗಿ ಚೆನ್ನಾಗಿದ್ದಾಗ ಮಾನಸಿಕವಾಗೂ ಚೆನ್ನಾಗಿರ್ತೀವಿ. ಸೊ ನಮ್ಮ ಪ್ರತಿಯೊಬ್ಬರಿಗೂ ಅವರ ಆರೋಗ್ಯ ಅವರ ಧರ್ಮ ಅವರದನ್ನ ಕಾಪಾಡಿಕೊಳ್ಳೇಬೇಕು. ಬಟ್ ಇತ್ತೀಚೆಗೆ ಸುಮಾರು ಕೇಸಸ್ ನೋಡ್ತಾ ಇದೀವಿ ನಾವು. ಈ ಮಾನಸಿಕ ಮತ್ತು ದೈಹಿಕ ಮತ್ತು ವರ್ಕ್ ಸ್ಟ್ರೆಸ್ಸಿಂದ ಎಷ್ಟೋ ಜನಗಳ ಒಂಥರ ಈ ಸೈಕೋ ಥರ ಲೈಕ್ ಸಿಕ್ನೆಸ್ ಥರ ಬಂದ್ಬಿಡುತ್ತೆ. ಒಂಟಿತನ, ಎಲ್ಲ ಒಂದು ಕಡೆ ಬೇರೆಯವ್ರ ಕಂಡ್ರೆ ಆಗಲ್ಲ. ಇದೆಲ್ಲ ಹೇಗೆ ಮೇಡಮ್? ಅಂದರೆ ವರ್ಕ್ ಸ್ಟ್ರೆಸ್ಸಿಂದನಾ ಅಥವಾ ಯಾವ ರೀತಿ? ಸರ್ ಏನಾಗ್ಬಿಡುತ್ತೆ ಗೊತ್ತಾ ಸರ್, ಅಪೇಕ್ಷೆಗಳು ಜಾಸ್ತಿ ಇದ್ದಾಗ ಅಲ್ಲಿ ಈ ಥರ ಸಮಸ್ಯೆಗಳು ಬರುತ್ತೆ. ನೀವು ಸುಮ್ಮನೆ ಎಲ್ಲನಕ್ಕೂ ನಾನು ಹಿಂದಿನ ಕಾಲ ಯಾಕೆ ಕೊಡ್ತೀನಿ ಅಂದರೆ ಅದು ಪ್ರೂವ್ಡ್ ಸರ್, ಇರೋದು ನಾವು ನೋಡ್ಕೊಂಬಂದಿದ್ದು. ನಿಮ್ಮ ಒಂದು ಜನ್ರೇಷನ್ ಹೋಗಿ ನಿಮ್ಮ ತಂದೆ ತಾಯಿ ಬೇಡ, ನಿಮ್ಮ ಅಜ್ಜಿ ತಾತನ ನೋಡಿ. ಅವರು ಒಂದು ಮನೇಲಿ ಇರ್ತಾರೋ, ಎಷ್ಟೇ ಜಮೀನು ಇರಲಿ, ನಿಮ್ಮ ತಾಯಿ ಎಷ್ಟು ನಿಮ್ಮ ಅಜ್ಜಿ ಎಷ್ಟು ಸಿಂಪಲ್ ಆಗಿದ್ರು, ಅವ್ರ ಮನೆ ಎಷ್ಟು ಸಿಂಪಲ್ ಆಗಿತ್ತು. ಆಮೇಲೆ ಅವ್ರು ಏನೂ ತುಂಬ ಶೇಖರಣೆಗಳು ಮಾಡ್ತಾ ಇರಲಿಲ್ಲ. ಅಂದರೆ ಅವ್ರಿಗೆ ಏನಿದೆ ಅದರಲ್ಲಿ ಬಹಳಷ್ಟು ತೃಪ್ತಿ. ಎಲ್ಲ ಕೆಲಸದ ಲಾಸ್ಟ್ ಸರ್ ತೃಪ್ತಿನೇ. ನಿಮಗೆ ತೃಪ್ತಿ ಇರಬೇಕು. ಓಕೆ, ಇಲ್ಲ ಇನ್ನಷ್ಟು ಮಾಡಬೇಕಾಗಿತ್ತು, ಇನ್ನಷ್ಟು ಎಷ್ಟು ಆ ಆಸೆ ಇದ್ದಾಗ ನಮಗೆ ಅಲ್ಲಿ ತೃಪ್ತಿ ಸಿಗಲ್ಲ. ತೃಪ್ತಿ ಇಲ್ಲದಾಗ ಏನಾಗುತ್ತೆ, ನಮಗೆ ಮಾನಸಿಕ ಒತ್ತಡ ತನಗೆ ತಾನೇ ಬರುತ್ತೆ ಸರ್. ಈಗ ನಾವು ಮಕ್ಕಳಾದರೂ ಅಷ್ಟೇ, ಅವ್ರೊಂದು ಏನೋ ಓದಲಿದ್ದಾರೆ ಅಂದಾಗ ಒಂದೇನೋ ಒಂದು ಮಾರ್ಕ್ಸ್ ತೊಗೊಂಡಿರ್ತಾರೆ, ನಾವು ಅವ್ರಿಗೆ ಹೇಳ್ಬೇಕು, ಓಕೆ ಏನೋ ತೊಗೊಂಡಿದ್ದೆ ನೆಕ್ಸ್ಟ್ ಚೆನ್ನಾಗಿ ಮಾಡು ಅಂತ. ಬಟ್ ಒತ್ತಡ ಎಲ್ಲಿ ನೋಡಿದ್ರು ಒತ್ತಡನೇ ಆಗೋಗಿದೆ. ಒಂದು ಅವ್ರ ಮಕ್ಕಳಿಗೆ ಅಧಿಕವಾದ ಓದೋದಕ್ಕೆ ಒತ್ತಡ ಆಗ್ಬೋದು, ಅಥವಾ ನಾವು ಒಂದು ಊಟ ತಿಂಡಿಲಾಗ್ಬೋದು, ನಮ್ಮ ಡ್ರೆಸ್ಸಲ್ಲಾಗ್ಬೋದು, ಎಲ್ಲ ಕಡೆ ಒತ್ತಡ ಸರ್. ಅಲ್ಲಿಂದ ನಮ್ಮ ಮನೆಯಿಂದ ಇಲ್ಲಿಗೆ ಬರೋಕ್ಕೆ ಗಾಡಿಯವ್ರಿಗೂ ಒತ್ತಡ, ಎಲ್ಲ ಕಡೆನೂ ಒತ್ತಡ ಆಗಿ ಅಪೇಕ್ಷೆ ಜಾಸ್ತಿ ಆಗಿದೆ, ಸಂತೃಪ್ತಿ ಕಡಿಮೆ ಆಗಿದೆ ಸರ್. ಅದಕ್ಕೋಸ್ಕರ ಏನಾಗ್ತಾ ಇದೆ, ಒತ್ತಡ ಜಾಸ್ತಿಯಾಗಿ ಹೈ ಬ್ಲಡ್ ಪ್ರೆಷರು, ಮಾನಸಿಕ ಖಿನ್ನತೆ, ಎಲ್ಲ ಆಂಗ್ಸೈಟಿ, ಸ್ಟ್ರೆಸ್, ಎಲ್ಲದಕ್ಕೂ ಇದೇ ಕಾರಣ. ನಮ್ಮ ಲೈಫ್ ಸ್ಟೈಲೇ ಕಾರಣ ಆಗ್ಬಿಟ್ಟಿದೆ. ಎಲ್ಲ ಫಾಸ್ಟ್ ಫುಡ್, ಎಲ್ಲ ಫಾಸ್ಟ್, ಅದಕ್ಕೆ ಫಾಸ್ಟಾಗಿ ಹೋಗ್ಬಿಡ್ತಾ ಇದೀವಿ ಇತ್ತೀಚೆಗೆ. ಬಟ್ ಸರಾಸರಿ ರೇಷೋ ಪ್ರಕಾರ ಇವಾಗಿನ ಭಾರತೀಯನ ಒಂದು ಅಂದರೆ ಜೀವಿತಾವಧಿ ವಯಸ್ಸುಗಳು 60-70 ಅಂತ ತಜ್ಞರು ಹೇಳೋ ಪ್ರಕಾರ. ಸೊ ಇಷ್ಟರ ಮಧ್ಯೆ ಈಗ ಹಳೆ ಕಾಲದವರು ಅಷ್ಟೊಂದು 100 ವರ್ಷ ಅವರು ಬದುಕ್ತಾ ಇದ್ದಾರೆ ಅಂದರೆ ಅವರಿಗೆ ಈ ರೀತಿಯ ಯೋಗ ಪ್ರಾಣಾಯಾಮ ಮುಖ್ಯ ಅಂತ ಹೇಳ್ತೀರಾ? ಖಂಡಿತ ಸರ್. ಒಂದು ಅವರ ಮನಸ್ಸಿನ ಸ್ಥಿತಿ ಮತ್ತು ಅವರ ಅಭ್ಯಾಸ. ಓಕೆ. ಈಗ ಕೆಲವರು ಹೇಳ್ತಾರೆ ನೋಡಿ, ಅವರು ಸರಿಯಪ್ಪ, ಅವ್ರಿಗೆ ಎಂಥ ಒಳ್ಳೆ ಅಭ್ಯಾಸ ಇದೆ ಗೊತ್ತಾ ಅಂತ ನೀವು ಕೇಳಿರೋದನ್ನ ಮಾತ್ರ. ಪ್ರತಿಯೊಂದು ನಮ್ಮ ಅಭ್ಯಾಸದ ಮೇಲೆ ನಮ್ಮ ಆಲೋಚನೆಗಳಿರುತ್ತೆ. ಓಕೆ. ಈಗ ಬೆಳಗ್ಗೆ ಎದ್ದೇಳ್ತಾರೆ ಕೆಲವರು, ಚೆನ್ನಾಗಿ ನೀರು ಕುಡಿತಾರೆ, ಒಂದು ಚಿಕ್ಕ ವಾಕ್ ಹೋಗಿ ಬರ್ತಾರೆ, ಅವ್ರನ್ನ ಸ್ನೇಹಿತರನ್ನೆಲ್ಲ ಮಾತಾಡಿಸ್ತಾರೆ, ಭಾಳಷ್ಟು ಶಾಂತಿಯುತವಾಗಿರ್ತಾರೆ. ಅವ್ರು ಏನೇ ರಿಸ್ಕ್ ಕೆಲಸ ಏನೇ ಮಾಡಿದ್ರು ಅವರು ಒಂದು ರೊಟೀನ್ನ ಅವರು ಚೇಂಜ್ ಮಾಡ್ಕೊಳ್ಳಲ್ಲ. ಓಕೆ, ಯಾವಾಗ ಎಷ್ಟು ದಿನ ಯಾವಾಗಿರ್ತೀವಿ ಅದು ಎರಡನೇ ವಿಷಯ. ಬಟ್ ಒಂದು ಶಿಸ್ತುಬದ್ಧ ಜೀವನ ಇರಬೇಕು ಸರ್ ಎಲ್ಲರಿಗೂ. ಆಗ ಒಂದು ಕ್ವಾಲಿಟಿ ಲೈಫ್ನ ಅವ್ರು ಲೀಡ್ ಮಾಡೋಕ್ಕೆ ಅವಕಾಶ ಆಗುತ್ತೆ. ಮೇಡಮ್, ಇದನ್ನು ಹೊರತುಪಡಿಸಿ ತಾವು ಹಲವಾರು ಒಂದು ಅಂದರೆ ಏನು ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸ್ತೀರಾ, ಇದಕ್ಕೆಲ್ಲ ಕುಟುಂಬದ ಸಹಕಾರ ಯಾವ ರೀತಿ? ಯಜಮಾನರಾಗಿರ್ಬೋದು ಮತ್ತು ಮಕ್ಕಳಾಗಿರ್ಬೋದು, ಇದನ್ನೆಲ್ಲ ಹೇಗೆ ಸರಿದೂಗಿಸ್ತೀರಾ? ಒಬ್ಬ ಮಹಿಳೆಯಾಗಿ ನಾನು ಹೇಳಬೇಕು ಅಂದರೆ, ಪ್ರತಿಯೊಬ್ಬ ಮಹಿಳೆಯರಿಗೂ ಅವ್ರ ಕುಟುಂಬನೇ ಶಕ್ತಿ ಸರ್. ನೀವು ಮೆನ್ನಾಗಿ ಈಗ ನಿಮ್ಮ ಹೆಂಡತಿಗೆ ಅಥವಾ ನಮ್ಮ ಯಜಮಾನರಾಗ್ಬೋದು ಒಂದು ಸಪೋರ್ಟ್ ಮಾಡಿಲ್ಲ ಅಂದಾಗ ಸರ್, ಖಂಡಿತ ಯಾರಿಗಾರೋ ಆಗಲಿ ಆ ಮಹಿಳೆ ಒಂದು ಉನ್ನತ ಸ್ಥಿತಿಗೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಆ ವಿಷಯದಲ್ಲಿ ನಮ್ಮ ಮನೆಯವರಾಗ್ಬೋದು,
ಭಾಳಷ್ಟು ಸಪೋರ್ಟ್ ಮಾಡ್ತಾರೆ. ಅಲ್ಲ, ಈ ಹಿಂದೆ ಇತ್ತಲ್ಲ ಒಂದು ಸೇಯಿಂಗ್ ಇತ್ತು ಇಂಗ್ಲೀಷಲ್ಲಿ, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ಬಿಹೈಂಡ್ ವುಮನ್ ಅಂತ ಇತ್ತು. ಈಗ ಅದು ಚೇಂಜ್ ಆಗಿದೆಯಾ ನಿಮ್ಮ ಇಲ್ಲ ಸರ್, ಈಗೆಲ್ಲ ಯಾವಾಗ್ಲೂ ಅದು ಹೌದು, ವೈಸ್ ವರ್ಸ. ಎವ್ರಿ ಸಕ್ಸಸ್ಫುಲ್ ವುಮೆನ್ ದೆರ್ ಇಸ್ ಅ ಮೆನ್ ಅಂತ ಹೇಳ್ತೀನಿ. ಸಕ್ಸಸ್ಫುಲ್ ಮೆನ್ ಅವರು ನಮಗೆ ಒಳ್ಳೆ ಗೈಡ್ ಆಗಿ, ಒಳ್ಳೆ ಗುರು ಆಗಿ, ಒಳ್ಳೆ ಸ್ನೇಹಿತ, ಒಳ್ಳೆ ಗಂಡ. ಸೊ ನಾನು ಅದೇ ಥರ ತಗೋತೀನಿ. ಒಬ್ಬ ಗುರು ಆಗಿ ಅವ್ರು ಏನಾದ್ರು ನಮ್ಮ ಕರೆಕ್ಷನ್ಸ್ ಹೇಳಿದಾಗ, ಹೌದು ಇವ್ರು ನನ್ನ ಗುರು ಏನೋ ಹೇಳ್ತಾ ಇದ್ದಾರೆ ಅಂತ ನಾನು ಸರಿ ಮಾಡ್ಕೋತೀನಿ. ಸೊ ನಾವು ಹೆಂಗ್ ನಡ್ಕೋತೀವಿ ಆ ಥರ ಇರುತ್ತೆ ಸರ್. ಇವ್ರೇನು ಹೇಳೋದು ಅಂತ ಅಂದಾಗ, ಎಲ್ಲೋ ನಮ್ಮಲ್ಲಿ ಈಗೋ ಬಂದಾಗ ನಾವು ನಮ್ಮ ತಪ್ಪುಗಳನ್ನ ಕರೆಕ್ಷನ್ ಮಾಡೋಕ್ಕೆ ಅವಕಾಶನೇ ಸಿಗಲ್ಲ. ಹೌದು ಇವ್ರೇನೋ ಹೇಳ್ತಾ ಇದ್ದಾರೆ, ನನ್ನಲ್ಲೇನೋ ಸರಿ ಮಾಡ್ಕೊಳ್ಳೋದಿರ್ಬೋದು ಅಥವಾ ನಾನು ಕಲಿಯೋದಿರ್ಬೋದು ಅಂತ ನನ್ನ ಜೀವನದಲ್ಲಿ ಅವ್ರನ್ನ ನನ್ನ ದೊಡ್ಡ ಗುರು ಅಂತಾನೆ ಭಾವಿಸ್ತೀನಿ ಅವ್ರನ್ನ. ಬಟ್ ಇದ್ರ ಮಧ್ಯೆ ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು ತಮ್ಮ ಸೇವೆಯನ್ನು ಗುರುತಿಸಿ ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿದೆ. ಅಂಥ ಒಂದು ಸುಸಂದರ್ಭ ಬಂದಾಗ ನಿಮ್ಮ ಜೀವನದಲ್ಲಾದ ಬದಲಾವಣೆಗಳಾಗಿರ್ಬೋದು, ಇಂಥ ಒಂದು ಒಳ್ಳೆ ಮೂಮೆಂಟ್ ಅಂದರೆ ಯಾವುದು ಮೇಡಮ್? ತುಂಬ ಇದೆ ಸರ್. ಅದರಲ್ಲಿ ತುಂಬ ಅಂದರೆ ನಮ್ಮ ಫ್ಯಾಮಿಲಿ ಬಂದು ಎಂಜಾಯ್ ಮಾಡಿದ್ದು ಇತ್ತೀಚೆಗೆ ಕಿತ್ತೂರು ರಾಣಿ ಚೆನ್ನಮ್ಮ ಅವಾರ್ಡು. ಓಕೆ. ತುಂಬ ಖುಷಿ ಆಯಿತು ಆ ಸಂದರ್ಭದಲ್ಲಿ. ಎಷ್ಟು ಸಾವಿರ ಮಳೆಯರು ಪಾಪ ಆಕಾಂಕ್ಷಿಗಳಿದ್ರು. ದೇವರು ನಮ್ಮ ಒಂದು ಮುಡಿಗೆ ಅಷ್ಟು ದೊಡ್ಡ ಕಿರೀಟನ ಕೊಟ್ಟ ಅಂತಲೇ ಭಾವಿಸ್ತೀನಿ. ಅದರಲ್ಲಿ ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದರು, ತುಂಬ ಚೆನ್ನಾಗಿ ಖುಷಿಪಟ್ಟರು. ಅವ್ರ ಕಣ್ಣಲ್ಲಿದ್ದ ಸಂತೋಷನ ನೋಡಿ ನನಗೆ ತುಂಬ ಖುಷಿ ಆಯಿತು. ಜೊತೆಗೆ ಅದು ಬರೀ ಪ್ರಶಸ್ತಿ ಅಲ್ಲ ಸರ್, ನಮಗೆ ಜವಾಬ್ದಾರಿನ ಕೊಟ್ಟಂಗೆ ಅನ್ನಿಸ್ತು ನನಗೆ. ಸರ್ಕಾರ ಇನ್ನಷ್ಟು ಜವಾಬ್ದಾರಿಯುತವಾಗಿ ನಮ್ಮನ್ನು ಮಾಡ್ತು. ನಾವು ಮಾಡೋ ಕೆಲಸಗಳಿಗೆ ಅದೊಂದು ಗರಿ ದೊಡ್ಡ ಕಿರೀಟ ಅಂತಲೇ ನಾನು ಭಾವಿಸ್ತೀನಿ. ಜವಾಬ್ದಾರಿ ಜಾಸ್ತಿ ಆಯಿತು ನನಗೆ ಯೋಗ ಕ್ಷೇತ್ರದಲ್ಲಿ ಇನ್ನಷ್ಟು ಮಾಡಬೇಕು ಅಂತ. ಬಟ್ ನಂಗೆ ತುಂಬ ತೃಪ್ತಿ ಕೊಟ್ಟಿದೆ ಸರ್. ನಮ್ಮ ಇದೊಂದು ಯೋಗದಿಂದ ಭಾಳಷ್ಟು ಜನರನ್ನು ನಾನು ಮೀಟ್ ಮಾಡಿದ್ದೀನಿ. ನಮ್ಮ ಮಂಗಳಮುಖಿಯರಾಗ್ಬೋದು, ಪೌರ ಕಾರ್ಮಿಕರಾಗ್ಬೋದು, ಮತ್ತು ನಮ್ಮ ಅಂಧ ಮಕ್ಕಳಾಗ್ಬೋದು. ಯಾಕೆ ಈ ಯೋಗ ರೀಚ್ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಇವಾಗ ಅಂಧ ಮಕ್ಕಳಿಗೆ ಹೇಳ್ಕೊಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಅವರು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ, ಹೇಳ್ಕೊಟ್ಟಾಗ ಕಲಿತಾರೆ. ಯಾಕಂದರೆ ಕಣ್ಣೀರವ್ರಿಗೆ ಹೇಳ್ಕೊಡೋದು ಈಸ, ನಾವು ಕೈ ಎತ್ತಿ ಅಂತ ಅವ್ರ ಮುಂದೆ ಹಿಂಗೆ ಕೈ ಎತ್ತಿದಾಗ ಆರಾಮಾಗಿ ಅವರು ಕೈ ಎತ್ತಿ ಮಾಡ್ತಾರೆ. ಅಂಥವ್ರಿಗೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಬಟ್ ಒಂಥರ ಅವೆಲ್ಲ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಸರ್. ಅದು ತೃಪ್ತಿ ಇದೆ ನಮಗೆ ಎಲ್ಲೋ ಒಂದು ಕಡೆ. ಬಟ್ ನಿಮ್ಮ ಹೋಲ್ ಲೈಫಲ್ಲಿ ಈಗ ಹೇಳಿದ್ರಿ ಮಂಗಳಮುಖಿಯರಿಗೆ, ಈ ಮತ್ತು ಸ್ಪೆಷಲ್ ಚೈಲ್ಡ್ಗಳಿಗೆ, ಸೊ ಇದೆಲ್ಲ ಒಂದು ಬಿಗ್ ಟಾಸ್ಕ್ ಅನಿಸುತ್ತೆ. ನಾರ್ಮಲ್ ಜನಗಳಿಗೆ ಹೇಳೋದೇ ಒಂದು ದೊಡ್ಡ ಇದು ಇರುತ್ತೆ. ಸೊ ಇಂಥದ್ರ ಮಧ್ಯೆ ನೀವು ಪೇಷನ್ಸಿಂದ ಅಂಥ ಒಂದು ಮಕ್ಕಳಿಗೆ ವಿಶೇಷವಾಗಿ ಯೋಗ ಹೇಳ್ಕೊಡೋದಂದರೆ ಇಟ್ ಈಸ್ ಒಂಥರ ಟಾಸ್ಕ್ ಅಂತ ಹೇಳ್ಬೋದು. ಅದನ್ನು ಯಾವ ರೀತಿ ನಿಭಾಯಿಸ್ತೀರಿ? ಇಲ್ಲ ಸರ್, ಸ್ವಲ್ಪ ಟೈಮ್ ತೊಗೊಂತು ಅಷ್ಟೇ ಅದು. ಅಂದರೆ ನಮಗೆ ಮಾನಸಿಕವಾಗಿ ನಮಗೆ ಸ್ವಲ್ಪ ತಾಳ್ಮೆ ಇರಬೇಕು ಅಂಥ ಟೈಮಲ್ಲಿ. ಆ ಮಕ್ಕಳಿಗೆ ನಾವು ಪ್ರತಿಯೊಬ್ಬರಿಗೂ ನಾವು ಹೋಗಿ ಫಿಸಿಕಲಿ ಮಾಡಿಸ್ಬೇಕು. ಅವ್ರ ಕೈ ಎತ್ತಿ ನೋಡಪ್ಪ ಈ ಆಸನ ಅಂದರೆ ಹಿಂಗೆ ಬರುತ್ತೆ ಅಂತ. ಅಂದರೆ ನನಗೆ ವಿಶೇಷವಾಗಿ ಅಂದರೆ ಸೂರ್ಯ ನಮಸ್ಕಾರ ಹೇಳ್ಕೊಟ್ಟಿದ್ದ ಅವ್ರಿಗೆ. ನಿಮ್ಗೆ 12ರಿಂದ 14 ಆಸನನು ಪ್ರತಿಯೊಬ್ಬರಿಗೂ ಅವ್ರ ಹತ್ರನೇ ಹೋಗಿ ಅವ್ರ ಕಾಲನ್ನ ಹಿಂದೆ ತೆಗೆದು ಹಿಂಗೆ ಬರ್ಬೇಕು. ಅದೊಂಚೂರು ನನಗೆ ಕಷ್ಟ ಅನ್ನಿಸ್ತು. ನಾವು ಒಂದು ಸ್ನೇಹದೀಪ ಅಂತ ಒಂದು ಸಂಸ್ಥೆ ಇದೆ, ಆ ಸಂಸ್ಥೆಗೆ ಆ ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ ಅದು ಒಂದು ಸ್ವಲ್ಪ ನನಗೆ ಟಾಸ್ಕ್ ಅನಿಸ್ತು. ಅದು ಬಿಟ್ಟರೆ ಅವರು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅಂದರೆ, ಆಗ ಅದು ನೋಡಿನೇ ನನಗೆ ಆ ಶ್ರಮ ಎಲ್ಲ ಮರ್ತೋಯ್ತು ಸರ್ ಆ್ಯಕ್ಚುಲಿ. ವಿಶೇಷವಾಗಿ ಯೋಗದ ಜೊತೆಗೆ ಬೇರೆ ಬೇರೆ ಇದರಲ್ಲೂ ಕೂಡ ತಾವು ಪರಿಣಿತಿರು ಅಂತ ಕೇಳ್ಪಟ್ಟೆ ನಾನು. ವಿಶೇಷವಾಗಿ ಬ್ಲ್ಯಾಕ್ ಬೆಲ್ಟ್ ಪಡೆದಿದ್ದೀರಾ, ಮತ್ತು ಇನ್ನು ಯಾವುದೋ ಸಖದ ಅಂದರೆ ಹಲವು ಪ್ರಕಾರಗಳಲ್ಲಿ ತಾವು ತಮ್ಮನ್ನು ತೊಡಗಿಸ್ಕೊಂಡಿದ್ದೀರಾ. ಅದರಲ್ಲಿ ಯಾವ್ದ್ಯಾವ್ದಂತ ಹೇಳ್ಬೋದಾ? ಒಂದು ಗಾಂಧಾರಿ ವಿದ್ಯೆ, ಮತ್ತು ಯೋಗದಲ್ಲಿ ಕರಾಟೆಲಿ ಬ್ಲ್ಯಾಕ್ ಬೆಲ್ಟು. ಮೇಡಮ್, ಈ ಗಾಂಧಾರಿ ವಿದ್ಯೆ ಅಂದರೆ ಏನು, ಅದ್ರ ಬಗ್ಗೆ ಹೇಳ್ತೀರಾ? ಸರ್, ಗಾಂಧಾರಿ ವಿದ್ಯೆ ಅಂತ ಅಂದರೆ ಅದು ಸ್ಪೆಷಲಿ ಮಕ್ಕಳಿಗೆ ಸರ್. ಅದು ಕುಂಡಲಿನಿ, ನಮ್ಮ ದೊಡ್ಡವ್ರಿಗೆ ಕುಂಡಲಿನಿ ಲೆವೆಲ್ವರೆಗೆ ಇರುತ್ತೆ. ಮಕ್ಕಳಿಗೆ ಆಲ್ರೆಡಿ ಆ ಶಕ್ತಿ ಇರುತ್ತೆ. ಕಣ್ಣಿಗೆ ಬಟ್ಟೆ ಕೊಟ್ಕೊಂಡು ಯಾವುದೇ ರೀತಿಯ ಒಂದು ವಿಷಯ ಆಗ್ಬೋದು, ವಸ್ತು ಆಗ್ಬೋದು, ಆ ಮಕ್ಕಳು ಗುರುತಿಸೋ ಅಂಥ ಶಕ್ತಿ ಮಕ್ಕಳಿಗಿರುತ್ತೆ ಸರ್. 14 ವರ್ಷದ ಒಳಗಿನ ಮಕ್ಕಳಿಗೆ ಆ ಒಂದು ವಿಶೇಷವಾದ ಶಕ್ತಿ ಪ್ರತಿಯೊಂದು ಮಕ್ಕಳಲ್ಲೂ ಇರುತ್ತೆ. ಆದರೆ ಆ ಮಕ್ಕಳು ಯಾವ ಥರ ಆ್ಯಕ್ಟಿವೇಟ್ ಮಾಡಿಕೊಂಡು ಆ ಒಂದು ಶಕ್ತಿನ ಅವರು ಅದನ್ನು ಸದುಪಯೋಗ ಪಡಿಸ್ಕೋತಾರೆ ಅನ್ನೋದು ಅವ್ರ ಮೇಲೆ
ಡಿಪೆಂಡ್ ಅಂದ್ರೆ ಆ ಗಾಂಧಾರಿ ವಿದ್ಯೆ ವಿಶೇಷವಾಗಿ 14 ವರ್ಷದ ಮಕ್ಕಳಿಗೆ ಅಷ್ಟೇ 14 ವರ್ಷದ ಬೇರೆಯವರು ಇದು ಮಾಡ್ಬೋದಾ? ಇಲ್ಲ ಸರ್, 14 ವರ್ಷದ ಒಳಗಿನ ಮಕ್ಕಳಿಗೆ. ಬೇರೆ ಅಂದ್ರೆ ಎಲ್ಲೋ ಲಕ್ಷಕ್ಕೊಬ್ರು ದೊಡ್ಡವ್ರಿಗೆ ಆ ಒಂದು ಶಕ್ತಿ, ಕುಂಡಲಿನಿ ಶಕ್ತಿ. ಅಂದ್ರೆ ಅವ್ರಿಗೆ ಎಳೆಯ ವಯಸ್ಸಲ್ಲಿ ಇರುತ್ತೆ, ಅದು ಗ್ರ್ಯಾಬ್ ಆಗುತ್ತಂತಾನೆ. ಹೌದು ಸರ್, ಹೌದು. ನಿಮ್ಗೆ ಒಂದು ತುಂಬಾ ಸೂಕ್ಷ್ಮ ಅಂದ್ರೆ ಅರ್ಥ ಆಗಂಗ್ ನಮ್ಗಳಿಗೆ ಸಾಮಾನ್ಯರಾಗಿ ಹೇಳ್ಬೇಕು ಅಂದ್ರೆ, ನಮ್ಮ ನತ್ತಿ ಭಾಗದಲ್ಲಿ ನೀವು ಚಿಕ್ಕ ಮಕ್ಳಿಗೆ ನೋಡ್ಬೋದು, ನತ್ತಿ ಹಿಂಗೆ ಪುಳು ಪುಳು ಅದು ಸಾಫ್ಟ್ ಆಗಿರುತ್ತೆ ನತ್ತಿ ಭಾಗ. ಬಟ್ ನಮ್ ನತ್ತಿ ಮುಟ್ಟಿ ಕಬ್ಬಣದ ಕಲ್ ತರ ಇರತ್ತೆ. ಅಂದ್ರೆ ಆ ನತ್ತಿ ಭಾಗ ಸಾಫ್ಟ್ ಆಗಿದೆ ಬ್ರಹ್ಮರಂಧ್ರ, ಆ ಮಕ್ಕಳಿಗೆ ಮುಚ್ಕೊಂಡಿರಲ್ಲ, ಇನ್ನು ಓಪನ್ನೇ ಇರತ್ತೆ ಅದು ಬ್ರಹ್ಮರಂಧ್ರ. ಆಗ ಈ ತರ ಒಂದು ಶಕ್ತಿಗಳು ಅವರಲ್ಲಿ ಜಾಗೃತವಾಗಿರುತ್ತೆ. ಕೇಳಿರ್ಬೋದು ಮಕ್ಕಳು ದೇವ್ರ ಸಮಾನ ಅಂತ. ಆ ಒಂದು ದೈವ ಶಕ್ತಿ ಅವರಲ್ಲಿ ಇರುತ್ತೆ. ಯಾವ್ದಾರ ಮಕ್ಕಳು ಜಾತಿ ಧರ್ಮಗಳನ್ನ ಮೀರಿದ್ದು. ಸೊ ಆ ಒಂದು ಶಕ್ತಿ ಇರತ್ತೆ. ಆ ಒಂದು ಅಂತರ್ಚಕ್ಷಿಯಿಂದ ಮಕ್ಕಳು ಅಂತರ್ಚಕ್ಷು ಅವ್ರಿಗೂ ವರ್ಕ್ ಆಗತ್ತೆ. ಅಂತರ್ಶಕ್ತಿಯಿಂದ ಅಂತರ್ಚಕ್ಷು ಚೆನ್ನಾಗಿ ಕಾರ್ಯನಿರ್ವಹಿಸುತ್ತೆ ಅವ್ರಿಗೆ. ಜೊತೆಗೆ ಈ ಕರಾಟಿ ಬ್ಲ್ಯಾಕ್ ಬೆಲ್ಟ್ ಅಂತ ಹೇಳಿದ್ರಿ, ಅಂದರೆ ವಿಶೇಷವಾಗಿ ಹೇಗೆ ಅದ್ರನ್ನ ತೊಡಸ್ಕೊಂಡ ಬಗ್ಗೆ ಹೇಗೆ ಅದನ್ನ ಪ್ರಯೋಗ ಏನಾದರೂ ಮನೆಯಲ್ಲಿ ಸರ್ ಮೇಲೆ ಏನಾದ್ರು ಮಾಡಿದ್ರು? ಇಲ್ಲಲ್ಲ. ಏನಿಲ್ಲ, ನಾನು ಯಾಕೆ ಕರಾಟೆ ಕಲಿತೆ, ಯಾಕೆ ಕರಾಟೆ ಕಲಿಬೇಕು ಅಂದಾಗ, ಬೆಂಗಳೂರಿಗೆ ಕಾರಣಾಂತರಗಳಿಂದ ನಾವು ಬೆಂಗಳೂರಿಗೆ ಹುಟ್ಟಿ ಬೆಳೆದಿದ್ದೆಲ್ಲ ಮೂಲತಃ ತಲಕಾಡು. ತಂದೆಯವರ ಕಾಲ ನಂತರ ಅವ್ರಿಗೆ ಒಂದು ಆಸೆ, ನಾವು ಹೇಗಿದ್ವಿ ಚೆನ್ನಾಗಿ ಅನುಕೂಲವಾಗಿ ಹಾಗೇ ಇರಬೇಕು, ಯಾರ ಒಂದು ಇದರಿಂದನೂ ಇರಬಾರ್ದು ಅನ್ನೋದು ಒಂದಿತ್ತು ಅವ್ರಿಗೆ. ಸೊ ಹಾಗಾಗಿ ನಾವು ಬೆಂಗಳೂರಿಗೆ ಬರಬೇಕಾಗಿತ್ತು. ಸೊ ಆವಾಗ ಇಲ್ಲಿ ಒಂಥರ ವ್ಯವಸ್ಥೆನೇ ಬೇರೆ ಥರ ಇತ್ತು. ಯಾಕಂದರೆ ನಾವು ಹಳ್ಳಿಲೆಲ್ಲ ನೀವು ನೋಡಿರ್ಬೋದು, ನಮ್ಮ ಊರುಗಳ ಕಡೆ ನಾವೆಲ್ಲೋ ಹೋಗಬೇಕಾದ್ರೆ ಕತ್ಲೆ ಇದ್ದಾಗ ಯಾರೊಪ್ಪ ನಮ್ಗೆ ಗೊತ್ತಿರೋರು ಬಂದು ಡ್ರಾಪ್ ಮಾಡ ಅಂತ ನಡ್ಕೊಂಡೆ, ಎಲ್ಲ ಲೇನ್ ಕಾರು, ಇದು ಮೋಟಾರ್ ವಾಹನ ಆ ಥರ ಏನೂ ಇಲ್ಲ. ಆ ಥರ ಇದ್ದಾಗ ಇಲ್ಲಿ ವ್ಯವಸ್ಥೆನೇ ಬೇರೆ ಇತ್ತು. ಸೊ ನನಗೆ ಆಗ ಸೆಲ್ಫ್ ಡಿಫೆನ್ಸ್ ಕಲೀಲೇಬೇಕಾದಂಥ ಸಂದರ್ಭ ಬಂತು. ಸೊ ಅದಕ್ಕೋಸ್ಕರ ಅದನ್ನು ಕಲಿತೆ. ಮತ್ತು ಕೆಲವ್ರಿಗೆ ನಾನು ಹೇಳ್ಕೊಡ್ತೀನಿ ಸೆಲ್ಫ್ ಡಿಫೆನ್ಸ್. ಏನು ಕರಾಟೆ ಕಲೀಲೇಬೇಕು ಅಂತ ಇರಲ್ಲ, ಎಷ್ಟೋ ಜನಕ್ಕೆ ಕಾಲಾವಕಾಶ ಇರಲ್ಲ. ಸ್ಪೆಷಲಿ ಒಂದು ಗೌರ್ಮೆಂಟ್ ಸ್ಕೂಲ್ ಓದೋ ಮಕ್ಕಳಿಗೆ ಮತ್ತು ವಿಮೆನ್ಸ್ಗೆ ಕೆಲವೊಂದು ಟೆಕ್ನಿಕ್ಸ್ ನಾನು ಕಲಿತು ಅವ್ರಿಗೆ ಹೇಳ್ಕೊಟ್ಟಾಗ ಅವ್ರಿಗೆ ಯೂಸ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ. ಬಟ್ ಬೆಂಗಳೂರಂಥ ಮಲ್ಟಿ ಸಿಟಿಯಲ್ಲಿ ಈ ಸುರಕ್ಷತೆ, ಹೆಣ್ಣು ಮಕ್ಕಳ ಸುರಕ್ಷತೆ ಬಗ್ಗೆ ಇನ್ನೂ ಆತಂಕನೇ ಇದೆ. ಅವರ ಸೆಲ್ಫ್ ಆತ್ಮರಕ್ಷಣೆಗೆ ಈ ರೀತಿಯ ಕರಾಟೆ ಅವಶ್ಯಕತೆ ಅಂತ ಹೇಳ್ತೀರಾ? ಖಂಡಿತ ಸರ್. ಯಾಕಂದರೆ ಇದು ನಾನು ಕಲ್ತಿದ್ದೆ ಅದೇ ಉದ್ದೇಶದಿಂದ. ಈಗೇನೋ ತುಂಬ ಕಡೆ ನೀವು ನೋಡ್ಬೋದು ವಾಹನ ದಟ್ಟಣೆ ಇದೆ. ಈಗ ಸುಮ್ಮನೆ ಈಗ ಒಂದು 15 ವರ್ಷದ ಹಿಂದೆ ನೀವು ಬೇಕಾದ್ರೆ ಯಾವ ಏರಿಯಾದಲ್ಲಾದ್ರು ಕೇಳಿ, ಅಯ್ಯೋ ಇಲ್ಲೇನೂ ಇರಲಿಲ್ಲ ಅಪ್ಪ, ಹೆಂಗಿತ್ತು ಗೊತ್ತಾ, ರೋಡ್ ಹೆಂಗಿತ್ತು ಗೊತ್ತಾ ಅಂತಾರೆ. ಅಂಥ ಸಂದರ್ಭದಲ್ಲಿ ನನಗೆ ಅನ್ನಿಸ್ತು, ಇಲ್ಲ ನಾವು ನಮ್ಮ ಆತ್ಮರಕ್ಷಣೆಗೆ ನಾವು ಖಂಡಿತ ಏನಾದರೂ ಒಂದು ಕಲಿಬೇಕು ಅಂತ ಅಂದಾಗ ನಾನು ಕರಾಟೆ ಕಲ್ದಿತಾ ಹೋದೆ. ಹಂಗೆ ಬ್ಲ್ಯಾಕ್ ಬೆಲ್ಟ್ ಮುಗಿಸ್ದೆ. ಅದರಿಂದ ಬೇರೆಯವ್ರಿಗೂ ಖಂಡಿತ ನಾನು ಭಾಳಷ್ಟು ಹೆಲ್ಪ್ ಮಾಡಿದ್ದೀನಿ. ಅಂದರೆ ಈ ಥರ ಕಾರಣ ಇಲ್ಲದೆ ಯಾರ ಮೇಲೂ. ಬಟ್ ಏನಪ್ಪ ಅಂದರೆ ಇವತ್ತು ನಿಮ್ಮ ವಿದ್ಯೆಗಳು ನಿಮ್ಮನ್ನು ಕಾಯ್ತಾ ಇದೆ ಅಂತಲೇ ಹೇಳ್ಬೋದು. ಆದರೆ ಇವತ್ತಿನ ಜನ್ರೇಷನ್ ಮಹಿಳೆಯರಿಗೆ, ಯುವತಿಯರಿಗೆ, ಯುವಕರಿಗೆ, ವಿಶೇಷವಾಗಿ ಮಹಿಳೆಯರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಈ ನಿಮ್ಮ ಎಲ್ಲ ವಿದ್ಯೆಗಳ ಕಲಿಯೋ ನಿಟ್ಟಿನಲ್ಲಿ ಅವರಿಗೆ ಯಾವ ರೀತಿ ಪ್ರೇರಣೆ ಆಗ್ತೀರಾ? ಸರ್, ಒಂದು ಎಲ್ಲ ವಿಮೆನ್ಸ್ಗೂ ಅವ್ರದ್ದೇ ಆದ ಒಂದು ಶಕ್ತಿ ಇರುತ್ತೆ ಸರ್. ಯಾವುದ್ರಲ್ಲಾರು ಆಗಲಿ, ಅಡುಗೆ ಮಾಡೋದ್ರಲ್ಲಾಗ್ಬೋದು, ಮನೆ ಸ್ವಚ್ಛಗೊಳಿಸೋದ್ರಲ್ಲಾಗ್ಬೋದು, ಅಥವಾ ಮೇಕಪ್, ಎಲ್ಲ ಏನಾದ್ರು ಒಂದು ಟ್ಯಾಲೆಂಟ್ ಅವರಲ್ಲಿ ಇದ್ದೇ ಇರುತ್ತೆ ಸರ್. ವಿಮೆನ್ ಅಂದ್ರೇ ಅವರು ಮಲ್ಟಿ ಟ್ಯಾಲೆಂಟ್ ಅಂತಲೇ ಅರ್ಥ. ಅವ್ರಿಗೆ ಭಾಳಷ್ಟು ಟ್ಯಾಲೆಂಟ್ ಇರುತ್ತೆ. ಬಟ್ ಅವ್ರನ್ನ ಎಲ್ಲೋ ಒಂದು ಕಡೆ ಸ್ವಾಭಿಮಾನವಾಗಿ ಬದುಕೋಕ್ಕೆ ಅದು ಸಹಕಾರಿಯಾಗುತ್ತೆ ಸರ್. ಅದನ್ನು ಪ್ರತಿಯೊಬ್ಬ ಮಹಿಳೆಯರು ಅದನ್ನ ಗುರ್ತಿಸ್ಕೋಬೇಕು. ಹೌದು. ಆಮೇಲೆ ಒಂದು ಹೇಳ್ಕೊಡ್ತೀನಿ ನಾನು, ಅವಕಾಶ ಬಂದಾಗ ಯಾವ್ದಾದ್ರು ಕಲಿಯೋಕ್ಕೆ ಅವಕಾಶ ಬಂದಾಗ ಕಲೀರಿ. ಇವತ್ತು ನಾಳೆ, ನಾಳೆದ್ದು ಮುಂದೂಡಬೇಡಿ. ನಮಗೇನು ಇವತ್ತು ಡೇ ಕೊಟ್ಟಿದ್ದಾನೆ ಪರಮಾತ್ಮ, ಇದು ವೆರಿ ಆಸ್ಪಿಷಿಯಸ್ ಟೈಮ್ ಅಂತ ನಾನು ಪ್ರತಿ ಸಲ ಭಾವಿಸ್ತೀನಿ. ಮತ್ತು ವಿದ್ಯೆಗಳು ಇವತ್ತಲ್ಲ ನಾಳೆ ಖಂಡಿತ ಕೈ ಹಿಡಿಯುತ್ತೆ ಸರ್. ಯಾವ್ದಾರಾಗಲಿ ಅನ್ಬೋದು, ಅಯ್ಯೋ ವೇಸ್ಟಾಗಿ ಕಲಿತೆ, ಅದು ಯಾವುದು ವೇಸ್ಟ್ ಅಲ್ಲ. ಪರಮಾತ್ಮ ನಿಮ್ಗೆ ನಾಳೆಗೆ ಇವತ್ತೇನೋ ಒಂದು ಪ್ರಿಪ್ರೇಷನ್ ಮಾಡಿರ್ತಾನೆ. ಯಾರು ಗೊತ್ತೀಗ ಸರ್, ನಾನು ಚಿಕ್ಕವಳಿದ್ದಾಗನೇ ಅಷ್ಟು ಇಂಟ್ರೆಸ್ಟ್ ಯಾಕಿತ್ತು, ಒಂದಿನ ನಾವು ಅದರಿಂದನೇ ಊಟ ಮಾಡ್ತೀವಿ, ನಮ್ಮ ಜೀವನನೇ ಕೂತ್ರೆ ನಿಂತರೆ ಯೋಗನೇ ಆಗಿರುತ್ತೆ ಅಂತ ನಾನು ಭಾವಿಸಿರಲಿಲ್ಲ. ಸೊ ಏನೋ ನಮಗೊಂದು ಮನಸ್ಸಲ್ಲಿ ಒಂದೇನೋ ಇದೆ ಅಂದಾಗ ಅದನ್ನು ನಾವು ಬಹಳಷ್ಟು ಶ್ರದ್ಧೆಯಿಂದ ಕಲಿತು ಮಾಡಿದಾಗ ಖಂಡಿತ ನಮ್ಗೊಂದಿನ ಅಂತೂ ಅದು ಊಟ ಹಾಕುತ್ತೆ ಸರ್, ಯಾವುದು ಮೋಸ ಮಾಡಲ್ಲ. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರ ರಕ್ಷಣೆಗೆ ಈ ರೀತಿಯ ಕಲೆಗಳು, ಬ್ಲ್ಯಾಕ್ ಬೆಲ್ಟು, ಈಗ ನೀವೇನು ಹೇಳಿದ್ರಿ
ಡಿಪೆಂಡ್ ಆಗಿರ್ಬೋದು, ಅವರ ಸೆಲ್ಫ್ ಕಾಪಾಡ್ಕೊಳ್ಳೋಕ್ಕೆ ಈ ರೀತಿಯ ಆ್ಯಕ್ಟಿವಿಟೀಸ್ ಬೇಕೇ ಬೇಕು. ಸೊ ಅದನ್ನು ತಾವು ಉಚಿತವಾಗಿ ಅಥವಾ ಯಾರಾದರೂ ಕೇಳ್ಕೊಂಬಂದರೆ ಈ ರೀತಿ ಹೇಳ್ಕೊಡ್ತೀರಾ ಈ ವಿದ್ಯೆಗಳನ್ನ? ಖಂಡಿತ ಸರ್, ಖಂಡಿತ ಹೇಳ್ಕೊಡ್ತೀನಿ. ಯಾಕೆ ಅಂದರೆ ಎಲ್ಲೋ ಒಂದು ನಾವು ಕಷ್ಟಪಟ್ಟೆ ಬಂದಿರೋದ್ರಿಂದ ಅದರಲ್ಲೇನು ನಾನೇನು ಚಾರ್ಜಸ್ ಮಾಡೋಕ್ಕೆ ಹೋಗಲ್ಲ. ನಾನು ಖಂಡಿತ ಹೋಗಿ ಹೇಳ್ಕೊಡ್ತೀನಿ. ಅವರು ಒಂದು ಗುಂಪು ಮಹಿಳೆಯರದಾಗ್ಬೋದು, ಒಂದು ಗುಂಪು ಮಾಡ್ಕೊಂಡಾಗ ಅವರು ಯಾವ ಥರ ಟೆಕ್ನಿಕ್ಸ್ ಇರುತ್ತೆ. ನಾನು ಯಾಕೆ ಈ ವಿಷಯ ಹೇಳಕ್ ಹೊರಟೆ ಅಂದರೆ, ಇತ್ತೀಚಿನ ಬೆಂಗಳೂರಿನ ಎಲ್ಲ ಪಾರ್ಕಲ್ಲಿ ನೋಡಿ ಮಹಿಳೆಯರು, ವಯಸ್ಸಾದವರು ಎಲ್ಲರೂ ಬರ್ತಾರೆ. ಅಂದರೆ ಅವ್ರದ್ದೇ ಆದ ಲೋಕದಲ್ಲಿ ಚಪ್ಪಾಳೆ ಹೊಡೆಯೋದು, ನಗೋದು, ಈ ರೀತಿಯ ಜೀವನ ಶೈಲಿ, ಒತ್ತಡ ಜೀವನ ಶೈಲಿ ಮತ್ತು ಮಾನಸಿಕವಾಗಿ ಕುಗ್ಗೋಗಿರ್ತಾರೆ. ಅಲ್ಲಿ ಬಂದು ಅವರು ಸಮಯ ಕಳೀತಾರೆ. ಅಂಥ ಸಮಯದಲ್ಲಿ ನಿಮ್ಮಂಥವ್ರು ಈ ರೀತಿ ಹೇಳಿದಾಗ ಅವ್ರಿಗೂ ಎಲ್ಲೋ ಒಂದು ಕಡೆ ಒಂದು ಹೋಪ್ ಬರುತ್ತಲ್ಲ ಅಂತ, ಅದಕ್ಕೇನು ಹೇಳ್ತೀರಿ? ಖಂಡಿತ ಸರ್, ಖಂಡಿತ. ಅದಕ್ಕೆ ನಾನು ಕಂಪ್ಲೀಟಾಗಿ ಸಪೋರ್ಟ್ ಮಾಡ್ತೀನಿ. ಮತ್ತು ನಾನು ಕೆಲವೊಂದು ಶಾಲೆಗಳಿಗೆ ಹೇಳ್ತೀನಿ, ಅವರು ಓದೋರ ಜೊತೆಗೆ ಸ್ವಲ್ಪ ಸ್ಕಿಲ್ನ ಕಲಿಸಿ. ಎಸ್ಪೆಷಲಿ ಒಂದು 10th ಸ್ಟ್ಯಾಂಡರ್ಡ್ 9, 10 ಎಲ್ಲ ಅಂದರೆ ಕಾಲೇಜ್ ಲೆವೆಲಲ್ಲಿ ಯಾವ್ದಾದ್ರು ಒಂದು ಸ್ಕಿಲ್ ಇದ್ದಾಗ ಸರ್, ಖಂಡಿತ ಅವರು ಅದು ಒಂದಿನ ಊಟ ಮಾಡ್ಬೋದು ಸರ್. ಅದರಲ್ಲಿ ಒಂದು ಬಟ್ಟೆ ಹೊಲಿಗೆ ಹಾಕೋದಂದಾಗ್ಬೋದು, ಅಥವಾ ಒಂದು ಏನಪ್ಪ ಅಡುಗೆ ಮಾಡೋ ಅಂಥದ್ದಾಗ್ಬೋದು. ಈಗಂತೂ ಅದು ಕಂಪಲ್ಸರಿ ಬೇಕೇ ಬೇಕು ಸರ್. ಯಾಕಂದರೆ ತುಂಬ ಜನ ಹೆಣ್ಮಕ್ಳಿಗೆ ಅಡುಗೆ ಎಲ್ಲೋ ಒಂದು ಕಡೆ ಈ ಒಂದು ಬರದಲ್ಲಿ ಅದು ಹೋಗ್ತಾ ಇದೆ. ಖಂಡಿತ ಅದು ಬೇಕು. ಜೊತೆಗೆ ಅವ್ರಿಗೊಂದು ಸ್ಕಿಲ್ಸ್ ಅನ್ನೋದು ಬಂದ್ಬಿಟ್ರೆ ಸರ್, ಯಾವ್ದಾರೋ ಆಗಲಿ, ಒಂದು ಫ್ಯಾಷನ್ ಡಿಸೈನಿಂಗ್ ಆಗ್ಬೋದು, ಚಿಕ್ಕದಾಗಿ ಅವರೊಂದು ಅಲ್ಲಿ ಒಂದು ಬೀಜನ ಬಿತ್ತಿದಾಗ ಎಲ್ಲೋ ಒಂದು ಕಡೆ ಅವ್ರಿಗೆ ಅವ್ರ ಜೀವನಕ್ಕೆ ಅದು ಸಹಕಾರಿಯಾಗತ್ತೆ. ಮತ್ತು ಈ ಥರ ಸ್ವಲ್ಪ ಸೆಲ್ಫ್ ಡಿಫೆನ್ಸ್ ಆ ಥರ ಕಲಿಸೋದಿದ್ದಾಗ ಅವ್ರ ಆತ್ಮರಕ್ಷಣೆಗೂ ಅದು ಸಹಕಾರಿಯಾಗತ್ತೆ. ಬಟ್ ಇದ್ರ ಜೊತೆಗೆ ಸರ್ಕಾರ ಎಷ್ಟೇ ಹೆಣ್ಣುಮಕ್ಕಳ ಒಂದು ಬಲವರ್ಧನೆಗೆ, ಸಬಲೀಕರಣಕ್ಕೆ ಯೋಜನೆಗಳನ್ನ ಹಾಕ್ಕೊಂಡ್ರು ಕೂಡ ಇನ್ನೂ ಎಲ್ಲೋ ಒಂದು ಕಡೆ ಹೆಣ್ಮಕ್ಳು ಮುಂದೆ ಬರಲ್ಲ. ಬಿಕಾಸ್ ಆಫ್ ಅವ್ರಿಗೆ ಈಗ ಹೇಳ್ದಾಗೆ ಸೆಲ್ಫ್ ಡಿಫೆನ್ಸ್ ಒಂದು ಪ್ರಾಬ್ಲಮ್ ಇರುತ್ತೆ. ಮತ್ತು ಇತ್ತೀಚೆಗೆ ಎಲ್ಲಿ ಕೆಲಸ ಒಂದು ಈ ಪ್ಲೇಸಲ್ಲಿ ಇರುತ್ತೋ ಅಲ್ಲಿ ಹೆಣ್ಣುಮಕ್ಳಿಗೆ ಕಿರುಕುಳ ಆಗಿರ್ಬೋದು, ಬೇರೆ ಬೇರೆ ರೀತಿ ತೊಂದರೆಗಳನ್ನು ಅನುಭವಿಸಿ ಎಷ್ಟೋ ಜನ ಹೆಣ್ಮಕ್ಳು ವಿದ್ಯಾವಂತರು ಕೂಡ ಮುಂದೆ ಬರ್ತಾಯಿಲ್ಲ. ಅಂಥವ್ರಿಗೆ ಏನು ಹೇಳ್ತೀರಿ? ಇಲ್ಲ ಸರ್, ಅವರು ಮುಂದೆ ಬರಬೇಕು. ಇವ್ರು ಏನು ಮಾಡ್ತಾರೆ ಅಂದರೆ, ಇವ್ರಿಗಾಗ ಒಂದು ಕಿರುಕುಳನ ಇವರು ಮುಚ್ಚಿಡೋದಲ್ಲದೆ ಇನ್ನೊಬ್ರಿಗೆ ಇವರು ಅದೇ ಕಿರುಕುಳ ಕೊಡೋನ್ಗೆ ಇವ್ರು ಪ್ರಚೋದನೆ ಮಾಡಿದಾಗೆ. ಇವ್ರು ಯಾಕೆ ಮುಚ್ಚಿಡಬೇಕು ಅದನ್ನು? ಇವ್ರಿಗಾಗ ಕಿರುಕುಳ ಇನ್ನೊಬ್ರಿಗೆ ಆಗಬಾರ್ದು ಅನ್ನೋ ಥರ ಇವರು ಮುಂದೆ ಒಂದು ಹೆಜ್ಜೆ ಇಟ್ಟಾಗ ಅದು ಅಲ್ಲೇ ಮುಚ್ಚೋಗುತ್ತೆ ಸರ್ ಆ ವಿಷಯ. ಇಲ್ಲ ಅಂತ ಅಂದರೆ ಏನಾಗುತ್ತೆ, ಅದು ಇವ್ರಿಗೆ ಪದೇ ಪದೇ ಇವ್ರಿಗಾಗಿದ್ದೆ ಇನ್ನೊಬ್ರಿಗೂ ಅನ್ಯಾಯ ಆಗ್ಬೋದು. ಈಗ ನೀವು ಯಾವುದೋ ಹಾದಿಲಿ ಹೋಗ್ತಾ ಇರ್ತೀರ, ಒಂದು ಕಳ್ಳೋ ಮುಳ್ಳೋ ಬಿದ್ದಿರತ್ತೆ, ಅದನ್ನ ನೀವು ಎತ್ತಿ ಪಕ್ಕಕ್ಕೆ ಇಟ್ಟಾಗ ತಾನೆ ಇನ್ನೊಬ್ಬರ ಹಾದಿ ಸುಗಮವಾಗೋದು. ಹಾಗೆ ಈ ಮಹಿಳೆಯರು ಈ ಕೆಲವೊಂದು ಕಿರುಕುಳಕ್ಕೆ ಅವರು ಸಿಡಿದು ಹೇಳ್ಬೇಕು ಅಂತ ನಾನು ಭಾವಿಸ್ತೀನಿ. ಬಟ್ ಇದ್ರ ಜೊತೆಗೆ ತಾವು ಇಷ್ಟೊಂದು ಎಲ್ಲ ಒಳ್ಳೆ ಕಾರ್ಯಗಳನ್ನ ಮಾಡ್ತೀರಾ. ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು ಗುರುತಿಸಿ ತಮ್ಗೆ ಹಲವಾರು ವಿಶೇಷ ಪ್ರಶಸ್ತಿಗಳನ್ನ ನೀಡಿದೆ. ಸೊ ಅದು ಯಾವ್ಯಾವ್ದಂತ ನಮ್ಮ ವೀಕ್ಷಕರಿಗೆ ಹಂಚ್ಕೋಬೋದಾ? ತುಂಬ ಪ್ರಶಸ್ತಿ ಇದೆ. ಲೈಕ್ ನಂದು ಯೋಗದಲ್ಲೇ ಆದರೆ ಕರ್ನಾಟಕ ಯೋಗ ನಿಧಿ, ಯೋಗ ಸಿರಿ, ಮತ್ತು ಮಾಧ್ಯಮದವರು ಬಹಳಷ್ಟು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ, ಮತ್ತು ಸರ್ಕಾರದಿಂದ ಕೊಟ್ಟಿದ್ದಾರೆ. ಮತ್ತು ನಮ್ಮ ವಿಶ್ವ ದಾಖಲೆಯವರು ಬೆಸ್ಟ್ ಲೈಕ್ ಹೈ ರೇಂಜ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅನ್ನೋರು ಬೆಸ್ಟ್ ಯೋಗ ಆ್ಯಂಡ್ ಇಂಟ್ಯೂಷನ್ ಮಾಸ್ಟರ್ ಅಂತ ಕೊಟ್ಟಿದ್ದಾರೆ. ಯಾಕೆಂದರೆ ಅವರು ಕೊಟ್ಟ ಮುಖ್ಯ ಉದ್ದೇಶ ಅಂದರೆ ನಮ್ಮ ಇಬ್ಬರು ಮಕ್ಕಳು ಯೋಗದ ಗಾಂಧಾರಿ ವಿದ್ಯೆಯಲ್ಲಿ ವಿಶ್ವ ದಾಖಲೆ. ಅವರಿಬ್ಬರಿಗೆ ಹೇಳ್ಕೊಡೋ ಅಷ್ಟರಲ್ಲಿ ಸರ್ ನಿಜವಾಗ್ಲೂ ಆಸ್ ಅ ಮದರ್ ತುಂಬ ಈಗ ಸರ್ ಯಾವ್ದಾದ್ರು ಒಂದು ವಿದ್ಯೆ ಬಗ್ಗೆ ಅವ್ರಿಗೆ ಅದ್ರ ಮಹತ್ವ ಗೊತ್ತಿದ್ದಾಗ ಹೇಳ್ಕೊಡೋಕ್ಕೆ ಬಹಳ ಸುಲಭ. ಈ ಚಿಕ್ಕ ಮಕ್ಕಳಿಗೆ ಆಸ್ ಅ ಮದರ್ ಹೇಳ್ಕೊಡೋಕ್ಕೆ ಬಹಳಷ್ಟು ಕಷ್ಟ ಆಯಿತು ಆ ಸಂದರ್ಭದಲ್ಲಿ ನನಗೆ ಅವರಿಬ್ಬರನ್ನ ತಯಾರು ಮಾಡಲಿಕ್ಕೆ. ಸೊ ನಾವು ಸಾವಿರಾರು ಮಕ್ಕಳಿಗೆ ಈ ಥರ ಬೇರೆ ಬೇರೆ ಪ್ರಾಂತ್ಯಕ್ಕೆ ಹೋಗಿ ಬೇರೆ ಬೇರೆ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಾಗ್ಬೋದು, ಹಿರಿಯ ನಾಗರಿಕರಾಗ್ಬೋದು, ಮಂಗಳಮುಖಿಯರು, ಪೌರಕಾರ್ಮಿಕ, ಈ ಥರ ನಮ್ಮ ವಿಕಲಚೇತನ ಮಕ್ಕಳಾಗ್ಬೋದು, ಈ ಥರ ಎಲ್ಲ ಇದಕ್ಕೂ ಹೇಳಿಕೊಟ್ಟಿರೋದಕ್ಕೆ ಅವರು ನನಗೆ ಬೆಸ್ಟ್ ಯೋಗ ಆ್ಯಂಡ್ ಇಂಟ್ಯೂಷನ್ ಮಾಸ್ಟರ್ ಅಂತ ಕೊಟ್ಟಿದ್ದಾರೆ. ಸೊ ಎಲ್ಲನೂ ನಾನು ಇಷ್ಟಪಡ್ತೀನಿ, ಎಲ್ಲನೂ ಪ್ರೀತಿಸ್ತೀನಿ, ಎಲ್ಲದಕ್ಕೂ ಸೇಮ್ ಗೌರವ ಕೊಡ್ತೀನಿ ಸರ್. ಇದು ಅಂತ ಅಲ್ಲ, ಯಾಕಂದರೆ ನಮಗೆ ಆ ಒಂದು ಕೊಡೋವಂಥ ಗೌರವ ನನ್ನ ಯೋಗಕ್ಕೆ ಅದು ಸರ್, ನನಗಲ್ಲ ಅದು. ಅಲ್ಲ, ಇತ್ತೀಚೆಗೆ ಈಗ ಸರ್ಕಾರಿ ಮತ್ತು ಖಾಸಗಿ ಸಂಘ ಸಂಸ್ಥೆಗಳು ಮತ್ತು ಈ ನೌಕರರು ಕೂಡ ಈ ಯೋಗದಲ್ಲಿ ಜಾಸ್ತಿ ಇನ್ವಾಲ್ವ್ ಆಗ್ತಾರೆ. ಸೊ ಅಂಥವ್ರ ಕರೆ ಬಂದಾಗ ತಾವು ಹೋಗಿ
ಕೊಟ್ಟಿದ್ದುಂಟಾ ಯಾವುದಾದ್ರೂ ಇಲಾಖೆ ಆಗಿರ್ಬೋದು? ಇಲಾಖೆ ಇವಾಗ ನಾಳಿದ್ದು ಇದೆ, ಒಂದು ಮಹಿಳಾ ಆಯೋಗದಲ್ಲಿ ನಾವು ಒಂದು ಮಾಡ್ತಾ ಇದ್ದೀವಿ, ಮಹಿಳಾ ಕಲ್ಯಾಣ ಇಲಾಖೆನಲ್ಲಿ ತುಂಬ ಕೊಟ್ಟಿದ್ದೀನಿ ಸರ್. ಇಸ್ರೋನಲ್ಲಿ ಅಲ್ಲಿ ಇಲ್ಲಿ ಇರತಕ್ಕಂಥ ಭಾಳಷ್ಟು, ಯಾಕಂದರೆ ನಾವು ಯೋಗ ಡೇ 2015 ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಅಂದರೆ ಅದೊಂದು ಹಬ್ಬದ ಥರ, ಅಂದರೆ ಪ್ರತಿ ಸಲ ಮಾಡ್ಕೊಂಬರ್ತೀವಿ, ಅದೊಂದು ಬರ್ಡೇ ಥರ. ಈಗ ನಮ್ಮ ಬರ್ಡೇ ಹೆಂಗೆ ಸೆಲೆಬ್ರೇಷನ್ ಮಾಡ್ತೀವೋ ಹಾಗೆ ಪ್ರತಿಯೊಂದು ವರ್ಷನೂ ಒಂದೊಂದು ಥೀಮ್ ಇಟ್ಕೊಂಡು ಕೆಲಸ ಮಾಡಿದ್ದೀವಿ. ಈ ವರ್ಷ ನಾವು ನಮ್ಮ ವಿಕಲಚೇತನರ ಜೊತೆ ಯೋಗ ಮಾಡೋಣ ಅಂತ ಒಂದು ವರ್ಷ ಅವ್ರಿಗೆ, ಇನ್ನೊಂದು ವರ್ಷ ಮಂಗಳಮುಖಿಯವರೊಂದಿಗೆ, ಇನ್ನೊಂದು ವರ್ಷ ಪೌರ ಕಾರ್ಮಿಕರಿಗೆ, ಇನ್ನೊಂದು ವರ್ಷ ಸ್ಕೂಲ್ ಮಕ್ಕಳು, ಅಂದರೆ ಜಾಸ್ತಿ ಸ್ಕೂಲ್ ಮಕ್ಕಳಿಗೆ ಒಂದು ವರ್ಷ ಮಾತ್ರ ಒಂದೇ ಸಲ ಮೋರ್ ದೆನ್ 25 to 26,000 ರೀಚ್ ಮಾಡಿದ್ದೀವಿ. ನಾನು ಆಗ ಗರ್ಭಿಣಿ, 5.5 ತಿಂಗಳು ಗರ್ಭಿಣಿ. ಎಲ್ಲ ಸ್ಕೂಲ್ಗೆ ಪ್ರತಿದಿನ ಒಂದು ಜೂನ್ ಮಂತ್ ಫುಲ್ ಒಂದು ಸೆಲೆಬ್ರೇಷನ್ನು. ಹೇಗೆ ಕನ್ನಡ ರಾಜ್ಯೋತ್ಸವ ನಾವು ತಿಂಗಳು ಕಂಪ್ಲೀಟಾಗಿ ಮಾಡ್ತೀವಿ, ಅದೇ ಥರ ಜೂನ್ ಮಂತ್ ಫುಲ್ ಯೋಗ ಮಾಡಿರೋ ಒಂದು ಪ್ರತಿ ವರ್ಷನೂ ಒಂದೊಂದು ಥೀಮ್ ಇಟ್ಕೊಂಡು ಮಾಡ್ತಾ ಇದ್ದೀವಿ ಸರ್. ಮೇಡಮ್, ಇದ್ರ ಜೊತೆಗೆ ಈಗ ಡೈಲಿ ರೂಟೀನ್ ಲೈಫ್ ನಡೀತಾ ಇದೆ. ಸೊ ನಿಮಗೆ ಮುಂದಿನ ದಿನಗಳಲ್ಲಿ ಏನು ಮಹತ್ವಾಕಾಂಕ್ಷೆ ಇದೆ? ಯೋಗ ಬಗ್ಗೆ ಆಗಿರ್ಬೋದು, ಅಥವಾ ನ್ಯಾಚುರಲ್ ಡೈಲಿ ಕೆಲಸ ಮಾಡ್ತೀರಾ, ಮಾಧ್ಯಮದ ಜೊತೆ ಸಂವಾದಗಳಿರುತ್ತೆ, ಮತ್ತು ಇವೆಲ್ಲವನ್ನು ನೋಡಿದಾಗ ಇನ್ನು ಫ್ಯೂಚರ್ ಪ್ಲ್ಯಾನ್ ತಮ್ಮದು ಏನೇನು ಇರುತ್ತೆ ಅಂತ? ಸರ್, ನಂದು ಫ್ಯೂಚರ್ ಪ್ಲ್ಯಾನ್ ಅಂದರೆ ಯಾವುದಾದ್ರೂ ತುಂಬ ಮೆಂಟಲಿ ರಿಸ್ಕ್ ಇರೋ ಅಂಥ ವ್ಯಕ್ತಿಗಳಿಗೆ ಒಂದು ಚಿಕ್ಕದಾಗಿ ಯೋಗದ ಮಹತ್ವ ಹೇಳ್ಕೊಡ್ಬೇಕು ಒಂದು. ಎರಡನೇದು, ಪ್ರತಿಯೊಬ್ಬರಿಗೂ ಫರ್ಗಿವ್ ಮತ್ತು ಫರ್ಗೆಟ್ ಬಗ್ಗೆ ಹೇಳ್ಕೊಡ್ಬೇಕು ಅಂತ ಇಷ್ಟ ಸರ್ ನನಗೆ. ಯಾಕೆಂದರೆ ನೀವು ಎಲ್ಲ ಇತ್ತೀಚಿನ ದಿನಗಳಲ್ಲಿ ನಾನು ಅಬ್ಸರ್ವ್ ಮಾಡಿರೋದು ಎಲ್ಲ ಸಮಸ್ಯೆಗೂ ಅದೇ ಮೂಲ ಕಾರಣ ಆಗಿದೆ ಸರ್. ಫ್ಯಾಮಿಲಿಯಿಂದ ಸ್ಟಾರ್ಟ್ ಆಗುತ್ತೆ. ಅವ್ರೇನೋ ಮಾಡಿದ್ರು, ಇವ್ರೇನೋ ಮಾಡಿದ್ರು ಅಂತ ಒಂದ್ಸಲಿ ಭಾಳಷ್ಟು ರೋಷ ಇಟ್ಕೊಳ್ಳೋದು, ಮತ್ತೆ ಅವ್ರ ಮೇಲೆ ರಿವೆಂಜ್ ತೀರ್ಸಕ್ಕೆ ಹೋಗೋದು. ಏನಾಗುತ್ತೆ, ಇಲ್ಲಿ ಎಲ್ಲೋ ಅಲ್ಲಿ ಫರ್ಗಿವ್ ಇಲ್ಲ, ಫರ್ಗೆಟು ಇಲ್ಲ. ಎಲ್ಲ ಸಮಸ್ಯೆಗೆ ಅದೇ ಮೂಲ ಕಾರಣ. ನನ್ನ ಮನಸ್ಸು, ಈಗ ಇವತ್ತು ನನ್ನ ಮನಸ್ಸು ಚೆನ್ನಾಗಿದ್ರೆ ನಾಳೆ ಮೇಡಮ್ ಯೋಗ ಮಾಡೋಣ ಬನ್ನಿ ಅಂತೀರಾ ನೀವು, ನಾನು ಯೋಗ ಮಾಡ್ತೀನಿ, ಅಥವಾ ಬೇರೆ ಏನೋ ಆ್ಯಕ್ಟಿವಿಟಿ ಮಾಡ್ತೀನಿ, ಹೆಲ್ದಿ ಆಗಿರೋ ಆ್ಯಕ್ಟಿವಿಟಿ. ಮನಸ್ಸೇ ಚೆನ್ನಾಗಿಲ್ಲ, ದಿನ ಬೆಳಗಾದರೆ ನನಗೆ ನನ್ನವ್ರು ಕಂಡ್ರಾಗಲ್ಲ, ನನ್ನ ಫ್ಯಾಮಿಲಿ ಇಷ್ಟಪಡಲ್ಲ, ಎಲ್ಲರನ್ನೂ ತುಂಬ ದ್ವೇಷದಿಂದ ನೋಡ್ತೀನಿ. ಇದರಿಂದ ಆಗಲ್ಲ ಸರ್, ಒಳ್ಳೆ ಸಮಾಜ ನಿರ್ಮಾಣ ಆಗೋಕ್ಕೆ ಆಗಲ್ಲ ಇದು. ನಿಮ್ಮ ಮನಸ್ಥಿತಿ ಚೆನ್ನಾಗಿದ್ದಾಗಲೇ ನೀವು ಬೇರೆ ಒಳ್ಳೆ ಉತ್ತಮವಾದ ಏನು ಬೇಕಾದರೂ ಒಂದು ಒಳ್ಳೆ ಸೃಷ್ಟಿ ಮಾಡ್ತೀರಾ. ಇಲ್ಲ ಅಂದರೆ ಎಲ್ಲ ಅಬ್ಯೂಸು, ಕೆಟ್ಟತನ ಇದೇ ಆಗೋದು ಸರ್. ಸೊ ಈ ಬೇಸ್ ಆಗ್ಬೇಕು ಸರ್. ಫರ್ಗಿವ್ ಮತ್ತು ಫರ್ಗಾಟ್ನ ನನಗೆ ಎಷ್ಟು ಸಾಧ್ಯ ಅಷ್ಟು ಜನಕ್ಕೆ ರೀಚ್ ಮಾಡಿಸ್ಬೇಕು. ಅವ್ರೇನು ನನ್ನ ದಿನ ಅವ್ರನ್ನ ನೀವು ಯೋಗನೇ ಮಾಡಿ ನಮ್ಮ ಥರನೇ ಗಂಟಾನ್ಗಟ್ಲೆ ಆ ಥರ ನಾನು ಯಾರಿಗೂ ಹೇಳಲ್ಲ. ಅವರ ಒಂದು ದೇಹ ಧರ್ಮ, ವಯೋಧರ್ಮ, ಮನೋಧರ್ಮಕ್ಕನುಸಾರವಾಗಿ ಅವ್ರು ಮಾಡ್ಕೊಳ್ಳಿ. ಅವ್ರ ಲೈಫ್ ಸ್ಟೈಲ್ಗೆ ಹೆಂಗೆ ಅನುಕೂಲ ಅವ್ರು ಆ ಥರ ಮಾಡ್ಕೊಳ್ಳಿ. ಆದರೆ ಅವ್ರ ಮನಸ್ಸನ್ನ ಫಸ್ಟ್ ಸರಿ ಇಟ್ಕೋಬೇಕು ಸರ್. ಹೇಳದ್ನಲ್ಲ, ಫರ್ಗಿವ್ ಮತ್ತು ಫರ್ಗಾಟ್ನ ಅವರು ಬಹಳಷ್ಟು ಅಭ್ಯಾಸ ಮಾಡಬೇಕು. ಯಾವುದೋ ನೆನ್ನೆ ಮೊನ್ನೆ ಆಗಿರುತ್ತೆ ಘಟನೆ, ಆ ಘಟನೆ ಎತ್ಕೊಂಡು ಅವರು ಬೇಜಾರು ಮಾಡ್ಕೊಳ್ಳೋದು, ಅವರು ಸುತ್ತಮುತ್ತ ಇರೋರ್ಗೂ ಅದನ್ನ ಪರಿಣಾಮ ಬರುತ್ತೆ. ಅದರಿಂದ ಇವ್ರ ಮನ್ಸು ಕೆಡುತ್ತೆ. ಮನ್ಸು ಕೆಟ್ಟಾಗ ಮಾಡೋ ಕೆಲಸ ಎಲ್ಲ ಕೆಟ್ಟೋಗುತ್ತೆ. ಮಾಡೋ ಕೆಲಸ ಎಲ್ಲ ಯಾವಾಗ ಕೆಡುತ್ತೋ ಅದು ದೇಶ, ಪ್ರಾಂತ್ಯ, ಹೀಗೆ ಒಂದು ಆಫೀಸ್, ನೆಕ್ಸ್ಟು ಎನ್ವೈರ್ನಮೆಂಟ್. ನೀವು ಸುಮ್ಮನೆ ಈಗ ಒಂದು ನೀವು ಅಂದ್ಕೊಳ್ಳಿ, ನಿಮ್ಮ ಕೋಪ ಬಂದಿರೋ ಥರ ಆ್ಯಕ್ಟ್ ಮಾಡ್ತೀರಾ ಅಂದ್ಕೊಳ್ಳಿ. ಫಸ್ಟ್ ಏನು ಮಾಡ್ತೀರಾ, ಇಲ್ಲಿ ನಾವೆಲ್ಲ ಏನಿದ್ದೀವಿ ನಮ್ಮ ಮೇಲೆ ರೇಗಾಡ್ತೀರಾ, ನಿಮ್ಮ ಹೆಂಡ್ತಿ ಮೇಲೆ ರೇಗಾಡ್ತೀರಾ, ಹೊರಗಡೆ ಹೋಗ್ತೀರಾ, ಯಾರೋ ಪೋಸ್ಟ್ ಮ್ಯಾನ್ ಅವನ ಮೇಲೆ ರೇಗಾಡ್ತೀರಾ, ಅದು ಬಸ್ ಹತ್ತುತ್ತೀರಾ. ಏನಾಗುತ್ತೆ, ಅದು ಹರಡ್ತಾ ಹೋಗುತ್ತೆ. ಆಗ ನಿಮಗೆ ಎಲ್ಲೂ ಹೆಲ್ದಿ ಸೊಸೈಟಿ ಸಿಗೋದೇ ಇಲ್ಲ ಸರ್. ಮೇಡಮ್, ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ಯೋಗ ಡೇ ಪ್ರಾರಂಭ ಆಗ್ತಾಯಿದೆ. 21ನೇ ತಾರೀಕು ಇಡೀ ವಿಶ್ವದಾದ್ಯಂತ 177 ಕಂಟ್ರಿಯಲ್ಲಿ ಯೋಗನ ವಿಶೇಷವಾಗಿ ನಮ್ಮ ಪ್ರಧಾನಮಂತ್ರಿಗಳಾದ ಮೋದಿಯವರು ಭಾರತದ ಈ ಒಂದು ಕಲೆಯನ್ನು ಇಡೀ ಜಗತ್ತಿನಾದ್ಯಂತ ಅದನ್ನು ಮಾಡಿದ್ದಾರೆ. ಸೊ ಅದು ಎಲ್ಲರೂ ವಿಶ್ವಸಂಸ್ಥೆಯಿಂದ ಹಿಡಿದು ಎಲ್ಲರೂ ಒಪ್ಕೊಂಡಿದ್ದಾರೆ. ಸೊ ಇದು ಎಷ್ಟು ಖುಷಿ ತರುತ್ತೆ, ಮತ್ತು ಏನು ಹೇಳ್ತೀರಾ ನೀವು ಈ ಯೋಗ ದಿನ ಜನರಿಗೆ? ಸರ್, ಯೋಗ ನಮ್ಮ ಭಾರತೀಯರು ಪ್ರಪಂಚಕ್ಕೆ ಕೊಟ್ಟ ಅದ್ಭುತವಾದ ಕೊಡುಗೆ ಸರ್. ಓಕೆ, ಅದನ್ನು ಬೇರೆ ಪಾಶ್ಚಿಮಾತ್ಯರು ಅದನ್ನು ಒಂದು ಅತ್ಯಂತ ಅಮೃತ ಅಂತ ಅವರು ಸ್ವೀಕಾರ ಮಾಡ್ತಾ ಇದ್ದಾರೆ. ನಾವೆಲ್ಲೋ ಕೊಟ್ಟು ಸುಮ್ಮನೆ ಕೂತಿದ್ದೀವಿ ನಾವು ಬರೀ ಖಾಲಿ ಕೈಯಲ್ಲಿ. ಅದರ ಮಹತ್ವನ ಅವರು ನಮಗಿಂತ ಚೆನ್ನಾಗಿ ಸದುಪಯೋಗ ಪಡಿಸ್ಕೊತಾ ಇದ್ದಾರೆ. ನೀವು ನೋಡ್ಬೋದು, ಜಪಾನ್ ಅಂತ ಮುಂದುವರಿದ ರಾಷ್ಟ್ರಗಳಲ್ಲಿ ನಾವು ಬಸ್ಕಿ ಹೊಡಿತೀವಿ. ನಮ್ಮ ಹಿಂದೂಳ ಕಾಲದಲ್ಲಿ ನಮ್ಮ ತಾತ ಮುತ್ತಾತ ಅಜ್ಜಂದರು ನಮ್ಗೆ ಹೇಳ್ಕೊಟ್ಟಿದ್ದು. ಅವರ ಒಂದು ಶಾಲೆಗಳಲ್ಲಿ ಸೂಪರ್ ಬ್ರೈನ್ ಯೋಗ ಅಂತ ಅದನ್ನ ಈಗ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅಂದರೆ ಅವರು ನಮ್ಮ ಒಂದು ಸಂಸ್ಕೃತಿನ, ದರ್ ಇಸ್ ಅ ಸೈನ್ಸ್ ಬಿಹೈಂಡ್ ದ ಕಲ್ಚರ್ ಅಂತ ನಾವು ಆಕಳ ಅಂತ ಒಡವೆಗಳಾಗ್ಬೋದು, ನಮ್ಮ ಹೆಣ್ಮಕ್ಳು ಯಾಕೆ ಒಡವೆ ಆಗ್ತಾರೆ, ನಾವು ಆಕಳ ಪ್ರತಿಯೊಂದು ಒಡವೆಗಳಿಂದ
ಕಾಲದಿಂದನೂ ಒಂದು ಕಲ್ಚರ್ ಇದೆ ಸರ್, ಒಂದು ಸೈನ್ಸ್ ಇದೆ, ಒಂದು ಅದ್ಭುತವಾದ ಶಕ್ತಿ ಇದೆ. ನಾವು ಪ್ರತಿಯೊಂದು ಒಡವೆಗಳು ಹೆಣ್ಮಕ್ಳು ಹಾಕೊಳ್ಳೋದು ಗಂಡು ಮಕ್ಕಳಲ್ಲೂ ಇದೆ, ಆದರೆ ಗಂಡು ಮಕ್ಕಳು ಇತ್ತೀಚಿನ ದಿನಗಳನ್ನು ಅದನ್ನು ಬಿಟ್ಟಿದ್ದಾರೆ. ಸೊ ಅವ್ರು ಏನು ಮಾಡಿದ್ದಾರೆ, ನಮ್ಮ ಪ್ರತಿಯೊಂದು ಕಲ್ಚರ್ನ ಅವ್ರು ಫಾಲೋ ಮಾಡ್ತಾ ಇದ್ದಾರೆ, ನಾವೆಲ್ಲೋ ಮರ್ತು ಬಿಡ್ತಾ ಇದ್ದೀವಿ ಅದನ್ನ. ಸೊ ನಾವು ನಮ್ಮತನ ಅಂದ್ರೇನೆ ನಮ್ಮ ಕಲ್ಚರು ಸರ್, ನಾವು ಅದನ್ನ ಫಾಲೋ ಮಾಡಬೇಕು. ಅದು ಯಾವ್ದಾರೋ ಆಗಿರ್ಬೋದು, ನಾವು ಹಾಕೊಳ್ಳೋ ಬಟ್ಟೆ ಆಗ್ಬೋದು, ನಾವು ಅಲಂಕಾರ ಮಾಡ್ಕೊಳ್ಳೋ ರೀತಿ ಆಗ್ಬೋದು, ನಮ್ಮ ನಡೆ ನುಡಿ, ನಮ್ಮ ಸಂಸ್ಕೃತಿನ ನಾವೆಲ್ಲ ಬಿಟ್ಕೊಡ್ತಾ ಇದ್ದೀವಿ ಅಂತ ನನಗೆ ಫೀಲ್ ಆಗುತ್ತೆ. ಅದನ್ನು ನಾವು ಬಿಡಬಾರ್ದು, ಅದನ್ನು ನಾವು ನಮ್ಮ ತನನ, ನಮ್ಮ ಒಂದು ಅಭ್ಯಾಸಗಳನ್ನ ನಾವು ಫಾಲೋ ಮಾಡಬೇಕು ಅಂತ. ಗಣೇಶನ ಮುಂದೆ ಹೇಳ್ತಾರೆ ಬಸ್ಕಿ ಹೊಡಿ 21 ಬಾರಿ ಅಂತ. ನಮ್ಮ ಬ್ರೈನ್ ಸೆಲ್ಸ್ನ ಆಕ್ಟಿವೇಟ್ ಮಾಡುತ್ತೆ, ನಮ್ಮ ದೇಹದ ಕಂಪ್ಲೀಟ್ ನರ್ವಸ್ ಸಿಸ್ಟಮ್ ನಮ್ಮ ಕಿವಿಲಿರುತ್ತೆ, 72,000 ನರನಾಡಿಗಳ ಶಕ್ತಿ ನಮ್ಮ 2 ಕಿವಿಗಳಲ್ಲಿ ಇರುತ್ತೆ. ಅದನ್ನ ನಾವು ಆಕ್ಟಿವ್ ಮಾಡ್ಬೇಕಂದಾಗ ಬಸ್ಕಿ ಹೊಡಿಯ ಅಂತದ್ದು, ಈ ತರ ಕೆಲವೊಂದು ನಮ್ಗೆ ಕೀ ಪಾಯಿಂಟ್ಸ್ಗಳನ್ನ ನಾವೆಲ್ಲ ಮರ್ತು ಬಿಡ್ತಾ ಇದೀವಿ ದಿನ ಬೆಳಗಾದ್ರೆ. ದಯವಿಟ್ಟು ನಮ್ಮತನ, ನಮ್ಮ ಒಂದು ಅಭ್ಯಾಸನ ನಾವು ರೂಢಿಸ್ಕೊಂಡು ಹೋದಾಗ ಖಂಡಿತ ನಾವು ಮತ್ತೆ ಹೆಲ್ದಿ ಲೈಫ್ಗೆ ಹೋಗ್ಬೋದು ಅಂತ ನಾನು ಭಾವಿಸ್ತೀನಿ. ಎಸ್ ಮೇಡಮ್, ಇಷ್ಟೊತ್ತು ನಮ್ಮ ಸ್ಟುಡಿಯೋಗೆ ಬಂದ್ರಿ, ಈ ಯೋಗದ ಮಹತ್ವ ಸಾರಿದ್ರಿ, ಜೊತೆಗೆ ಇವತ್ತಿನ ಒತ್ತಡದ ಜೀವನದ ಬಗ್ಗೆ ತಗೊಳ್ಬೇಕಾದಂಥ ಪ್ರಿಕಾಷನರಿ ಬಗ್ಗೆ ಎಲ್ರಿಗೂ ಒಂದು ಅರಿವು ಮೂಡಿಸಿದ್ರಿ. ಹೀಗೆ ಇನ್ನಷ್ಟು ಜನಕ್ಕೆ ನೀವು ಸತತವಾಗಿ ಟ್ರೈನಿಂಗ್ ಮಾಡಿ ಮಗದಷ್ಟು ನಿಮಗೆ ಸಕ್ಸಸ್ ಸಿಗಲಿ, ಹೆಚ್ಚು ಪ್ರಶಸ್ತಿಗಳು ನಿಮ್ಮನ್ನು ಅರಸಿ ಬರಲಿ, ಸರ್ಕಾರ ಸಂಘ ಸಂಸ್ಥೆಗಳು ಇಂತಹ ಸಾಧನೆ ಮಾಡಿದವರನ್ನು ಗುರುತಿಸುವಂತಾಗಲಿ. ಇಂಥವರ ಮಧ್ಯೆ ನಮ್ಮ ಸ್ಟುಡಿಯೋದವರು ನಾವೊಂದು ಚಿಕ್ಕ ಅವರನ್ನು ಕರೆದು ಮಾತಾಡಿಸಿದ್ದು ನಿಮಗೆ ಅವರ ಒಂದು ಹಿತವಚನ ಆಗಿರ್ಬೋದು, ತಗೋಬೇಕಾದಂಥ ಮೆಜರ್ಸ್ ಆಗಿರ್ಬೋದು, ಯೋಗದ ಬಗ್ಗೆ ಎಲ್ಲ ರೀತಿಯ ಮುಕ್ತವಾಗಿ ನಮ್ಮ ಜೊತೆ ಮಾತಾಡಿದ್ದಕ್ಕೆ ಮತ್ತು ಇಲ್ಲಿವರೆಗೂ ಬಂದಿದ್ದಕ್ಕೆ ವೀಕ್ಷಕರ ಪರವಾಗಿ ಮತ್ತು ನಮ್ಮ ಸ್ಟುಡಿಯೋ ಪರವಾಗಿ ತಮಗೆ ಧನ್ಯವಾದ ತಿಳಿಸ್ತೀನಿ. ನಿಮಗೂ ಕೂಡ ಧನ್ಯವಾದಗಳು ಸರ್, ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಯಾಕೆಂದರೆ ನಾವೇನು ಮಾಡಿದ್ದೀವಿ, ಬೇರೆಯವ್ರು ಏನು ಮಾಡಿದ್ದಾರೆ ಅದನ್ನು 4 ಜನಕ್ಕೆ ಗೊತ್ತಾದಾಗ ಅವ್ರ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಒಂದು ರವೆಯಷ್ಟಾದರೂ ಅವರಲ್ಲಿ ಬದಲಾವಣೆಗಳು ತರ್ಬೋದು. ನೀವು ಮಾಡ್ತಕ್ಕಂಥ ಕೆಲಸ ತುಂಬ ಪ್ರಶಂಸನೀಯ ಸರ್. ಹೀಗೆ ನಿಮ್ಮ ಒಂದು ಕೆಲಸನ ಮುಂದುವರಿಲಿ ಅಂತ ನಾನು ಆಶಿಸ್ತೀನಿ. ನಮಸ್ಕಾರ. ಧನ್ಯವಾದ ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಏನು ವಿಶೇಷ ಸಂದರ್ಶನ, ಅಂಬಿಕಾ ಅವರು ನಮ್ಮ ಸ್ಟುಡಿಯೋಗೆ ಬಂದು ಯೋಗದ ಮಹತ್ವ ಮತ್ತು ಇವತ್ತಿನ ಒತ್ತಡದ ಜೀವನದಲ್ಲಿ ನಾವು ಆರೋಗ್ಯ ಜೀವನ ಶೈಲಿಯನ್ನು ಯಾವ ರೀತಿ ರೂಢಿಸ್ಕೊಳ್ಬೇಕು, ಬೇರೆಯವರ ಅಂದರೆ ಹೊರದೇಶಕ್ಕೆ ಕೊಟ್ಟಂಥ ಕೊಡುಗೆ ಯೋಗ ನಮ್ಮದಾದರೂ ಕೂಡ ನಾವು ಅದನ್ನು ಸದುಪಯೋಗ ಮಾಡ್ಕೊಳ್ಳೋದ್ರಲ್ಲಿ ಇನ್ನೂ ಹಿಂದೆ ಬಿದ್ದಿದ್ದೀವಿ. ಹೀಗಾಗಿ ಯೋಗವನ್ನು ತಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಇನ್ನೂ ಹಲವಾರು ತಮ್ಮ ಆತ್ಮರಕ್ಷಣೆಗಾಗಿರ್ಬೋದು, ಮಹಿಳೆಯರಿಗೆ ವಿಶೇಷವಾಗಿ ಅವರು ತುಂಬ ಟಿಪ್ಸ್ ಕೊಟ್ಟಿದ್ದಾರೆ. ಸೊ ಇದೆಲ್ಲದರ ಸಂದೇಶ ಇಷ್ಟೇ, ಯೋಗವನ್ನು ಮಾಡಿ ರೋಗಮುಕ್ತ ಜೀವನವನ್ನು ನಡೆಸಿ ಅನ್ನೋದು ಈ ಒಂದು ಸಂದರ್ಶನದ ಭಾಗವಾಗಿತ್ತು. ಇನ್ನಷ್ಟು ವಿಶೇಷವಾದ ಅತಿಥಿಗಳೊಂದಿಗೆ, ವಿಶೇಷ ಸಂದರ್ಶನದೊಂದಿಗೆ ಮತ್ತೆ ತಮ್ಮನ್ನು ಮುಂದಿನ ವಾರ ಮುಂದಿನ ಎಡಿಷನ್ಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ MCN ಮೀಡಿಯಾ ಪಾಡ್ಕಾಸ್ಟ್. ನಮಸ್ಕಾರ.